ಸರ್ ತಮ್ಗಾಗಿ ವೇದಿಕೆ ಸರ್. ಓಕೆ, ಗುಡ್ ಮಾರ್ನಿಂಗ್ ಎವ್ರಿಬಡಿ. ಸ್ಲೈಡ್ ಕಾಣ್ತಾ ಉಂಟಾ? ಓಕೆ ಸರ್. ಒಂದು ಅದರಲ್ಲಿ ಬರ್ತಾ ಇಲ್ಲ ಸರ್. ಬರ್ತಾ ಇಲ್ಲ ಅಲ್ಲ? ಓಕೆ, ನೀವೇ ಹೇಳ್ಬೇಕು ಈಗ ಯಾವ ಪ್ರಾಡಕ್ಟ್ ಅಂತ ಹೇಳ್ಬೇಕು. ಅದಕ್ಕೆ ಸೀಕ್ರೆಟ್ ಇಟ್ಟಿದ್ದೀನಿ. ನಾನು ಹೇಳ್ತೀನಲ್ಲ, ಇದು ಯಾವ ಪ್ರಾಡಕ್ಟ್ ಅಂತ ಹೇಳ್ಬೇಕು. DXN ಅಲ್ಲಿ ಈ ಪ್ರಾಡಕ್ಟ್ ಇದೆ, ಯಾವ ಪ್ರಾಡಕ್ಟ್ ಅಂತ ಹೇಳ್ಬೇಕು ನೀವೇ. ಓಕೆ ಸರಿ, ಸ್ಟಾರ್ಟ್ ಮಾಡೋಣ. ನೋಡಿ, ಕ್ಯಾ ಆಪ್ ಪಾಚನಾ ಅಂದ್ರೆ ಸಂಬಂಧಿ, ಅಂದ್ರೆ ನಿಮ್ಗೆ ಹೊಟ್ಟೆಯ ಸಂಬಂಧಿ ಪ್ರಾಬ್ಲಮ್ ಯಾರಿಗೆಲ್ಲ ಇದೆ? ಹೊಟ್ಟೆ ಟ್ರಿಪಲ್ ಅವ ನೋವು. ಸರ್? ಆ ಟ್ರಿಪಲ್ ಅವ? ಯೋಚನೆ ಮಾಡಿ, ಸ್ವಲ್ಪ ವೇಟ್ ಮಾಡಿ, ಯಾವ್ದಂತ ಹೇಳಿ ನೀವು. ಯಾರಿಗೆಲ್ಲ ಆಪ್ ಪಾಚನ ಅಂದ್ರೆ ಇದು ಹೊಟ್ಟೆಯ ಸಂಬಂಧಿ, ಅಜೀರ್ಣ ಆಗ್ತಾ ಇದೆ ಅಥವಾ ಸಂಬಂಧಿಸಿ ಪರಿಶಾನ್, ತುಂಬಾ ಜನರಿಗೆ ಅದರ ನೋವಿದೆ, ತೊಂದರೆ ಇದೆ. ಮೋಷನ್ ಪ್ರಾಬ್ಲಮ್ ಆಗ್ಬೋದು, ಯೂರಿನ್ ಪ್ರಾಬ್ಲಮ್ ಆಗ್ಬೋದು, ಯಾವ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ರಿ. ಸೊ ಅಜೀರ್ಣ ಇರ್ಬೋದು, ಅಥವಾ ಹೊಟ್ಟೆಯಲ್ಲಿ ಗುಡುಗುಡು ಆಗ್ಬೋದು, ಹೊಟ್ಟೆಯ ನೋವು ಆಗ್ಬೋದು, ಹೊಟ್ಟೆ ದುಬ್ಬಾಗ್ಬೋದು. ಈ ಥರ ಪ್ರಾಬ್ಲಮ್ ಇದ್ದು ಅವರಿಗೆ ನಮ್ಮ ಹತ್ರ ಒಂದು ಪ್ರಾಡಕ್ಟ್ ಇದೆ. ಎರಡನೇದು ನಿಮಗೆ ಹಿಂಟ್ ಕೊಡ್ತಾ ಇದ್ದೀವಿ. ಎರಡನೇ ಹಿಂಟ್ ನೋಡಿ. ಕ್ಯಾ ಆಪ್ ನಾಕ್ एवं गले की ಸಮಸ್ಯಾओं से परेशान रहता है? ಎಷ್ಟೋ ಜನರಿಗೆ ನೋಡಿ, ರನ್ನಿಂಗ್ ನೋಸ್, ನಲ್ಲಿಯಲ್ಲಿ ನೀರು ಬಂದ ಹಾಗೆ ಮೂಗಲ್ಲಿ ಇಳಿತಾ ಇರ್ತದಂತೆ. ಸೊ ಅಂಥವರಿಗೆ. ಇನ್ನು ಕೆಲವರಿಗೆ ಮೂಗು ಕಟ್ಟಿಬಿಡ್ತದೆ, ಮೂಗು ಸರಿಯಾಗಿ, ಹಾಗಾಗಿ ಇನ್ಹೇಲರ್ ಯೂಸ್ ಮಾಡ್ತಾರೆ. ಇನ್ನು ಕೆಲವರಿಗೆ ಕುತ್ತಿಗೆ ಹಿಡ್ಕೊಂಡ್ಬಿಡ್ತದೆ. ಸೊ ಕುತ್ತಿಗೆ ಉಸಿರಾಡೋದೆಲ್ಲ ಪ್ರಾಬ್ಲಮ್ ಆಗು. ಸೊ ಇಂಥ ಒಂದು ಪ್ರಾಬ್ಲಮ್ ಇದ್ದವರಿಗೆ ನಮ್ಮ ಹತ್ರ ಪ್ರಾಡಕ್ಟ್ ಇದೆ. ಸೊ ಎರಡನೇ ಹಿಂಟ್. ಮೂರನೇ ಹಿಂಟ್ ನೋಡಿ. ಕ್ಯಾ ಲೋಗ್ ಆಪ್ಕೋ ಮುಹ್ ಸೆ ಬಬ್ಬು ಆನೆ ಕಿ ಶಿಕಾಯತ್ ಕರ್ತಾ ಹೈ? ತುಂಬಾ ಜನರಿಗೆ ವಾಸನೆ ಬರ್ತದೆ, ಬಾಯಿಯ ವಾಸನೆ ಅಥವಾ ಮೂಗಿನಲ್ಲಿ ವಾಸನೆ ಬರ್ತದೆ ಅಂತ. ಬೊಬ್ಬು ಅಂದ್ರೆ ವಾಸನೆ, ಇದು ಹಿಂದಿಯಲ್ಲಿದೆ, ಅದಕ್ಕೋಸ್ಕರ ನಾನು ನಿಮಗೆ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ. ಸೊ ಇದಕ್ಕೆ ನಮ್ಮ ಹತ್ರ ಪ್ರಾಡಕ್ಟ್ ಇದೆ. ಸೊ ಈಗ ಯಾವುದೋ ನೋಡಿ, ಯಾವುದ್ಯಾವುದೋ ನಿಮಗೆ ಸೆಂಟ್ ಆಗ್ತಾಳೆ, ಬಾಯಿಗೆ ಹಾಕ್ಕೊಳ್ತಾರೆ, ಏನೇನೋ ಹಚ್ಕೊಳ್ತಾರೆ, ಅಥವಾ ಮಿಂಟ್ ಸ್ಪ್ರೇ ಮಾಡ್ಕೊಳ್ತಾರೆ, ವಾಸನೆ ಬರ್ತದಂತೆ. ಬಟ್ ಈ ವಾಸನೆಯನ್ನ ನಮ್ಮ ಪ್ರಾಡಕ್ಟ್ ಕರೆಕ್ಟ್ ಮಾಡ್ತದೆ. ಇದು ಲಾಸ್ಟ್ ಬಟ್ ಲೀಸ್ಟ್ ನಿಮಗೆ ಇನ್ನೂ ಒಂದು ಹಿಂಟ್. ತುಂಬಾ ಜನರಿಗೆ ಗೊತ್ತಾಗಿರ್ಬೋದು ಯಾವ ಪ್ರಾಡಕ್ಟ್ ಅಂತ. ಇನ್ನೂ ಒಂದು ಹಿಂಟ್ ಇದೆ ನೋಡಿ. ನೆಕ್ಸ್ಟ್ ಹಿಂಟ್. ತುಂಬಾ ಜನಕ್ಕೆ ಆಪ್ ಪಾನ್ ಗುಟ್ಕಾ ತಂಬಾಕು ಬೀಡಿ ಸಿಗರೇಟ್ ಕಿ ಆದತ್ ಸೆ ದುಃಖಿ ಹೇ. ಏನು ಬಿಡ್ಲಿಕ್ಕೆ ಆಗ್ತಾ ಇಲ್ಲ. ಪಾನ್ ಪರಾಗ್ ತಿಂತಾ ಇದ್ದೀರಿ, ಮಾವ ತಿಂತಾ ಇದ್ದೀರಿ, ಸಿಗರೇಟ್ ಕಂಟಿನ್ಯೂಸ್ ಆಗಿ ಸ್ಮೋಕ್ ಮಾಡ್ತಾ ಇದ್ದೀರಿ, ಡ್ರಗ್ ಅಡಿಕ್ಟ್ ಆಗಿದ್ದೀರಿ, ಇದು ಎಲ್ಲ ತಗೊಳ್ತಾ ಇದ್ದೀರಿ. ಆದ್ರೆ ಇದರಿಂದ ನಿಮ್ಗೆ ಹೊರಗೆ ಬರ್ಲಿಕ್ಕೆ ಆಗೋದಿಲ್ಲ. ಹೊರಗೆ ಬರ್ಬೇಕಂತ ಇದೆ, ಆದ್ರೆ ನಿಮ್ಗೆ ಆಗ್ತಾ ಇಲ್ಲ. ಏನ್ ಮಾಡೋದಂತ ಗೊತ್ತಾಗೋದಿಲ್ಲ. ಸೊ ಹಾಗಿದ್ರೆ ಈಗ ಹೇಳ್ಬೇಕು ಯಾವ ಪ್ರಾಡಕ್ಟ್ ಅಂತ ತಾವ್ ಹೇಳ್ಬೇಕು ಈಗ. ಎನಿಬಡಿ? ಟೂತ್ಪೇಸ್ಟ್. ಓಕೆ, ಒಬ್ರು ಟೂತ್ ಪೇಸ್ಟ್ ಹೇಳಿದ್ದಾರೆ. ಇನ್ನೇನಿ? ಬ್ಲಾಕ್ ಕುಮಿನ್. ಬ್ಲಾಕ್ ಕ್ಯುಮಿನ್. ಓಕೆ, ಎರಡು ಪ್ರಾಡಕ್ಟ್ ಆಯ್ತು. ಇನ್ನು ಹರಿತಕಿ. ಹರಿತಕಿ. ಓಕೆ, ಇನ್ನು ಮೂರಾಯ್ತು. ಇನ್ನೇನಾದ್ರು? ಸ್ವರ್ಣಪತ್ರಿ. ಬ್ಲಾಕ್ ಟೀ. ಯಾರು ಏನ್ ಹೇಳಿದ್ರು? ಬ್ಲಾಕ್ ಟೀ. ಸ್ಪೈಸಿ ಟೀ. ಸ್ಪೈಸಿ ಟೀಯಾ? ಬ್ಲಾಕ್ ಟೀ ಸರ್. ಬ್ಲಾಕ್ ಟೀ. ಸ್ಪೈಸಿಟಿ ಹೇಳಿ ಸರ್. ಓಕೆ, ಸೊ ಆನ್ಸರ್ ಸಿಕ್ಕಿದೆ ನೋಡಿ. ದಟ್ ಈಸ್ ಕಾಲ್ಡ್ ಸ್ಪೈಸಿ ಟೀ. ಯಾರು ಹೇಳಿದ್ರು ಸ್ಪೈಸಿ ಟೀ? ಮೇಡಮ್ ಯಾರು ಹೇಳಿದ್ರಲ್ಲ. ನಾನು ಹೇಳಿದೆ ಸಿರ್ಸಿಯಿಂದ. ಓ, ನೀವು ಶರಾವತಿ ಅವರಾ? ನೋಡಿ, ಅಂದ್ರೆ ನಾನು ಹೇಳ್ತೀನಿ ನಿಮ್ಗೆ, ನೋಡಿ, ತುಂಬಾ ಜನರಿಗೆ ನಮ್ಮ ಪ್ರಾಡಕ್ಟ್ ಯಾವ್ದಕ್ಕೆ ಯಾವ್ದು ವರ್ಕ್ ಆಗ್ತದೆ ಅಂತಾನೆ ಗೊತ್ತಿಲ್ಲ. ಅದಕ್ಕೋಸ್ಕರ ನಾನು ಇವತ್ತು ಈ ಪ್ರಾಡಕ್ಟ್ ನ ನಿಮ್ಗೆ ಸೀಕ್ರೆಟ್ ಇಟ್ಟಿದ್ದೀನಿ. ಸೊ ಹಾಗಾಗಿ ನೋಡಿ, ಇಂಥ ಒಂದು ಪ್ರಾಡಕ್ಟ್ ನಮ್ಮ ಹತ್ರ ಇದೆ. ಎಷ್ಟೋ ಜನ ಈ ಪ್ರಾಬ್ಲಮ್ ಇಂದ ಫೇಸ್ ಮಾಡ್ಲಿಕ್ಕೆ ಈ ಪ್ರಾಡಕ್ಟ್ ನಮ್ಗೆ ಹೆಲ್ಪ್ ಆಗ್ತದೆ.
ಸೊ ಅದರಿಂದ ಸ್ಪೈಸಿ ಟೀ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಯಾವ ರೀತಿ ಇದೆಲ್ಲ ನೋಡಿ, ಇಂಥ ಪ್ರಾಬ್ಲಮ್ ಮೇಲೆ ನಮ್ಮ ಪ್ರಾಡಕ್ಟ್ ವರ್ಕ್ ಆಗ್ತದೆ ಅಂತ ಇದು ವಿಡಿಯೋ ಇದೆ ನಿಮಗೆ ಯೂಟ್ಯೂಬಲ್ಲಿ ಇರೋದೇನೆ. ನಾನು ನಿಮಗೆ ಇದು ಹಾಕಿರೋದು, ಬೇಕಾದ್ರೆ ನೆಕ್ಸ್ಟ್ ವಿಡಿಯೋ ನಿಮಗೆ ಹಾಕಿ ತೋರಿಸ್ತೀನಿ. ಸೊ ನೋಡಿ ಎಷ್ಟು ಜನ ಈ ತಂಬಾಕು, ಗುಟ್ಕಾ, ಮಾವ, ಅಳಿಯ ಹಾಕಿ ತಿಂತಾ ಇದ್ದಾರೆ. ಜಸ್ಟ್ ನಮ್ಮ ಈ ಟೀ, ಸ್ಪೈಸಿ ಟೀ, ಈ ಗುಟ್ಕಾ, ಟೊಬ್ಯಾಕೋ, ಸಿಗರೆಟ್ಸ್ ಅನ್ನ ಇದು ಇಂಡೈರೆಕ್ಟ್ಲಿ ಅದು ಸ್ಟಾಪ್ ಮಾಡಿಬಿಡ್ತದೆ ನೋಡಿ ಇದು ತಗೊಂಡಾಗ. ಹಾಗಾಗಿ ಜನರಿಗೆ ಇದ್ರ ಬಗ್ಗೆ ನಾಲೆಡ್ಜ್ ಕೊಡಬೇಕಾಗ್ತದೆ. ನಾಲೆಡ್ಜ್ ಕೊಟ್ಟರೆ ಸಾಧ್ಯ ಆಗ್ತದೆ. ಸೊ ಹಾಗಾಗಿ ಇವತ್ತು ಈ ಪ್ರಾಡಕ್ಟ್ ಬಗ್ಗೆ ನಾವು ಡೀಟೇಲ್ ತಿಳ್ಕೊಳ್ಳೋಣ, ಈ ಪ್ರಾಡಕ್ಟ್ ಹೇಗೆ ವರ್ಕ್ ಆಗ್ತದೆ ಅಂತ. ಸೊ ಈ ಪ್ರಾಡಕ್ಟಲ್ಲಿ ಏನು ಸ್ಪೆಷಾಲಿಟಿ ಇದೆ ಅಂತ ಹೇಳಿದ್ರೆ 10 ಇಂಡಿಯನ್ ಹರ್ಬ್, ಇದರಲ್ಲಿ 10 ಥರದ ಭಾರತೀಯ ಹರ್ಬ್ಗಳನ್ನು, ಮೂಲಿಕೆಗಳನ್ನು ಇದರಲ್ಲಿ ಹಾಕಿದ್ದಾರೆ. ಇಲ್ಲಿ ನೀವು ಕಾಣಬಹುದು ಮೂಲಿಕೆ ಇದೆ, 10 ಥರದ ಮೂಲಿಕೆಗಳು. ಈ ಮೂಲಿಕೆ ಪ್ಲಸ್ ಅದ್ರ ಜೊತೆ ಗ್ಯಾನೋಡರ್ಮ ಮಿಕ್ಸ್ ಮಾಡಿದ್ದಾರೆ. ದಟ್ ಈಸ್ ದ ಸ್ಪೆಷಾಲಿಟಿ ಆಫ್ ಈ ಪ್ರಾಡಕ್ಟ್. ಸೊ ಅದರಿಂದ ಈ 10 ಥರದ ಮೂಲಿಕೆ ಇಂಪಾರ್ಟೆಂಟ್. ಅದರ ಕಾಂಬೈನ್ದಿಂದ ಏನಾಗ್ತದೆ ಅಂತ ಹೇಳಿದ್ರೆ ನಿಮಗೆ ಏನು ಬೇಕೋ ಬೇಡದಿದ್ದನ್ನೋದು ಹೊರಗಡೆ ಹಾಕಲಿಕ್ಕೆ ಹೆಲ್ಪ್ ಮಾಡ್ತದೆ. ಸೊ ದಟ್ ಈಸ್ ದ ಸ್ಪೆಷಾಲಿಟಿ ಆಫ್ DXN ಸ್ಪೈಸಿ ಟೀ. ದ ಸ್ಪೈಸಿ ಟೀ ಹೇಗೆ ನೀವು ತಗೋಬೇಕು, ಯಾವ ರೀತಿ ಕೆಲಸ ಮಾಡ್ತದೆ, ಎಷ್ಟು ಜನ ಯೂಸ್ ಮಾಡ್ತಾರೋ ಗೊತ್ತಿಲ್ಲ. ಯಾರಾದರೂ ಯೂಸ್ ಮಾಡೋರಿದ್ರೆ ನೀವು ಡೆಮೋ ಮಾಡಿ ತೋರಿಸ್ಬೋದು. ನಿಮಗೆ ಚಾನ್ಸ್ ಕೊಡ್ತೀನಿ, ರೆಡಿ ಮಾಡಿ ಇಟ್ಕೊಳ್ಳಿ. ಬಿಸಿ ನೀರು ಮತ್ತು ಪ್ಯಾಕೆಟ್ ಇಟ್ಕೊಳ್ಳಿ, ಆಮೇಲೆ ನೀವು ಡೆಮೋ ಮಾಡುವರಂತೆ. ರೆಡಿಯಾಗಿ ಇನ್ನು ಟೈಮ್ ಇದೆ, ಒಂದು 10 ನಿಮಿಷ ಟೈಮ್ ಇದೆ, ನೀವು ರೆಡಿ ಮಾಡಿ ಇಟ್ಕೊಳ್ಳಿ. ಓಕೆ, ಹ್ಯಾಂಡ್ ರೈಸ್ ಮಾಡಿ, ಯಾರು ಮಾಡೋರು ಹ್ಯಾಂಡ್ ರೈಸ್ ಮಾಡ್ಬೋದು. ಅವರಿಗೆ ನಿಮಗೆ ಫಸ್ಟ್ ಚಾನ್ಸ್ ಅವರಿಗೆ ಕೊಡೋಣ. ಓಕೆ, ಈಗ ನಾವು ಮುಂದೆ ಹೋಗೋಣ. ಸ್ಪೈಸಿ ಟೀ ಹೇಗೆ ವರ್ಕ್ ಆಗ್ತದೆ. ಕ್ಯಾ ಆಪ್ಕೆ ದಾಂತ್ ಏವಂ ಮಸುಡೆ ಕೆ ಆಪ್ಕೋ ಹಮೇಶಾ ಏನಾಗ್ತದೆ, ಇದು ಸ್ಟೂಲ್ತಾ ಹೈ. ಸೊ ನಿಮಗೆ ಹಲ್ಲು ನೋವಾಗೋದು, ನಿಜದಲ್ಲಿ ಪ್ರಾಬ್ಲಮ್ ಆಗೋದು, ಅಥವಾ ಹಲ್ಲು ಜುಮ್ ಆಗೋದು, ಈ ಥರ ಪ್ರಾಬ್ಲಮ್ ಇದ್ರೂ ಕೂಡ ಈ ಪ್ರಾಡಕ್ಟ್ ವರ್ಕ್ ಆಗ್ತದೆ. ಯಾಕೆಂದರೆ ನಾವು ಬಾಯಿಗೆ ಓನ್ಲಿ ನಾವು ಟೂತ್ ಪೇಸ್ಟ್ ಮಾತ್ರ ಹೇಳ್ತಾ ಇದ್ವಿ. ಬಟ್ ಈ ಪ್ರಾಡಕ್ಟ್ ಇದೆಯಲ್ಲ ಅದಕ್ಕಿಂತನೂ ಒಂದು ಸ್ಟೆಪ್, ಯಾಕಂದರೆ ಇದು ಒಳಗೆ ನೀವು ಡೈರೆಕ್ಟ್ ತಗೋಬೋದು, ಬಾಯಲ್ಲಿ ಇಟ್ಕೋಬೋದು. ಸೊ ಹಾಗಾಗಿರೋದ್ರಿಂದ ಈ ಪ್ರಾಡಕ್ಟ್ ಆ ರೀತಿಯಲ್ಲೇ ಕೆಲಸ ಮಾಡ್ತದೆ ಅಂತ ಕ್ಲೈಮ್ ಇದೆ. ಸೊ ಹಾಗಾಗಿ ಇದನ್ನು ನೀವು ಸರಿಯಾಗಿ ತಿಳ್ಕೊಂಡ್ರೆ ಇಂಥವರಿಗೆ ಇದನ್ನು ಕೊಟ್ಟು ನೀವು ಪ್ರಾಡಕ್ಟನ್ನು ಈಸಿ ಮೂವ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. आपके लिए लाया है 10 ಭಾರತೀಯ ಜಡಿಬೂಟಿಯ. ಈ ಪ್ರಾಡಕ್ಟನ್ನು DXN ತಂದಿದೆ 10 ಭಾರತೀಯ ಜಡಿಬೂಟಿಯೊಂದಿಗೆ, ಅಂದರೆ 10 ಭಾರತೀಯ ಮೂಲಿಕೆ, ಸ್ಪೈಸೀಸ್ ಅಂತ ಹೇಳ್ತೀವಿ. ಸೊ ಏವಂ ಗ್ಯಾನೋಡರ್ಮಾಕ್ಕೆ ಅದ್ಭುತ ಮಿಶ್ರಣಕ್ಕೆ ಸಾಥ್, ಅದರ ಜೊತೆಗೆ ಗ್ಯಾನೋಡರ್ಮಾ ಕೂಡ ಮಿಶ್ರಣ ಮಾಡಿ ಕೊಟ್ಟಿದ್ದ ಒಂದು ಪ್ರಾಡಕ್ಟ್, ಅದ್ಭುತ ಪ್ರಾಡಕ್ಟ್. ಅಂದರೆ ಇದು ತುಂಬ ಜನ ಇದನ್ನು ನಾನು ಹೇಳಿದಲ್ಲ, ಇದನ್ನು ಯೂಸೇ ಮಾಡ್ತಾ ಇಲ್ಲ. ಆವಾಗ ಕೊರೋನಾ ಟೈಮಲ್ಲಿ ತುಂಬ ಹೋಯ್ತಿದ್ರು, ತುಂಬ ಜನ ಯೂಸ್ ಮಾಡಿದ್ರು, ಕಷಾಯ ಆಗಿ ಯೂಸ್ ಮಾಡ್ತಾ ಇದ್ರು. ಸೊ ಇನ್ನು ಕೆಲವರು ಯೂಸ್ ಮಾಡೋರು ಅಂದರೆ ನಮ್ಮ ದಯಾನಂದ್ ಶೆಟ್ಟಿ ಅವರು ಯೂಸ್ ಮಾಡ್ತಾರೆ. ಯಾಕೆಂದರೆ ಅವರು ಒಂದು ಮಜ್ಜಿಗೆ ತಯಾರು ಮಾಡ್ತಾರೆ, ಮಜ್ಜಿಗೆಯಲ್ಲಿ ಇದನ್ನು ಅವರು ಮಿಶ್ರಣ ಮಾಡ್ತಾರೆ, ಈ ಸ್ಪೈಸಿ ಟೀಯನ್ನು ಮಿಶ್ರಣ ಮಾಡ್ತಾರೆ. ಸೊ ತುಂಬ ಬೆಸ್ಟ್ ಟೇಸ್ಟ್ ಬರ್ತದೆ ಅಂತ ಕೊಡ್ತಾರೆ. ಸೊ ಅದು ಸಹ ಹೆಲ್ತಿಗೆ ತುಂಬ ಒಳ್ಳೆಯದು. ಸೊ ಅದ್ರ ಬಿಟ್ಟರೆ ನನಗೆ ಇದು ಕಂಪನಿ ಹೇಳ್ತದೆ ಸೇಲ್ಸ್ ಕರ್ನಾಟಕದಲ್ಲಿ ತುಂಬ ಕಮ್ಮಿ, ಓನ್ಲಿ ಉತ್ತರ ಕರ್ನಾಟಕ, ನೋಡಿ ಉತ್ತರ ಇಂಡಿಯಾ. ಯಾಕಂದರೆ ಉತ್ತರ ಕರ್ನಾಟಕದಲ್ಲೂ ತುಂಬ ಜನ ಈ ಗುಡ್ಕ ಹಾಕ್ಕೊಳ್ತಾರೆ, ಅವರಿಗೆಲ್ಲ ನೀವು ಇದನ್ನು ಇಂಟ್ರೊಡ್ಯೂಸ್ ಮಾಡ್ಬೋದು. ಹಾಗೆಯೇ ಉತ್ತರ ಇಂಡಿಯಾದಲ್ಲಿ ಇದು ಅದ್ಭುತವಾಗಿ ತುಂಬ ಸೇಲ್ಸ್ ಇದೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಹೇಳಿ ಆನಂದ್ ಮಸ್ಲಿ ಅವರೇ. ಸರ್ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮೈ DXN ಫ್ಯಾಮಿಲಿ. ಸರ್ ನಮ್ದು ಗ್ಯಾನೋ ಕೆಫೆಯಲ್ಲಿ ಸ್ಪೈಸಿ ಟೀ ಬಹಳ ಸೇಲ್ ಆಗುತ್ತೆ ಸರ್. ಓ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಆಕ್ಚುಲ್ ಇದು 54 ರೂಪಾಯಿಗೆ ಒಂದು ಪೌಚ್ ಬರುತ್ತೆ ಸರ್. ಒಂದು ಪೌಚ್ ಪೂರಾ ಹಾಕಿ ರೆಡಿ ಮಾಡಿ ಕುಡ್ದು ಹೋಗ್ತಾರ ಒಂದಿಬ್ರು. ಅದಕ್ಕೆ 60 ರೂಪಾಯಿ ತಗೊಂತೀವಿ ಸರ್, ಓನ್ಲಿ 60 ರೂಪೀಸ್. ಆಮೇಲೆ ಕೆಲವರು ಬೈಟು ಹೇಳ್ತಾರ, ಬೈಟು ಮಾಡ್ಕೊಡ್ತೀವಿ, ಅವಾಗೂ ಕೂಡ ಅದಕ್ಕೆ 60 ರೂಪಾಯಿ ತಗೋತೀವಿ ಸರ್. ಇದು ಚೆನ್ನಾಗಿ ಸೇಲ್ ಇದೆ ನಮ್ಮಲ್ಲಿ. ಮೇಡಮ್ ಅವ್ರಿಗೂ ಗೊತ್ತಿದೆ, ನಾ ಬಹಳಷ್ಟು ಸ್ಪೈಸಿ ಟೀ ತರಿಸ್ತಾ ಇರ್ತೀನಿ ಮೇಲಿನ ಮೇಲೆ.
ಆರ್ಡರ್ ಓಕೆ ಹಾಕ್ತಾ ಓಕೆ ಇರ್ತೀನಿ ಸರ್. ಓಕೆ 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 ಥ್ಯಾಂಕ್ ಒಳ್ಳೆ ಯು ಒಳ್ಳೆ ಒಳ್ಳೆ ರಿಸಲ್ಟ್ ಇದೆ ಸರ್, ಒಳ್ಳೆ ರಿಸಲ್ಟ್ ಇದೆ. ಕುಡಿಲಿಕ್ಕೂ ಟೇಸ್ಟು, ಆರೋಗ್ಯಕ್ಕೂ ಒಳ್ಳೇದು. ಇದರಲ್ಲಿ ಗ್ಯಾನೋಡರ್ಮ ಇದೆ, ಮತ್ತೆ ಎಲ್ಲ ಸ್ಪೈಸಿ ಇದಾವು. ಆಮೇಲೆ ಬ್ಲ್ಯಾಕ್ ಸಾಲ್ಟ್ ಇದೆ ಇದರಲ್ಲಿ, ಬಹಳ ಒಳ್ಳೇದಿದೆ ಸರ್. ಥ್ಯಾಂಕ್ ಯು ಸರ್. ಓಕೆ 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 ಥ್ಯಾಂಕ್ ಯು ವೆರಿ ಮಚ್ ಆನಂದ್ ಮಸ್ಲಿ ಅವ್ರು. ನೋಡಿ, ನಾನು ಹೇಳಿದಲ್ಲ, ನೀವು ಇಂಟ್ರೊಡ್ಯೂಸ್ ಮಾಡಲಿಲ್ಲ, ಅಲ್ಲಿ ನೋಡಿ ಅವ್ರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. 60 ರೂಪಾಯಿ ಕೊಟ್ಟು ನಮ್ಮ ಟೀ ಕುಡಿತಾರೆ ಅಂತ ಹೇಳಿದ್ರೆ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಬೋದು. ಜನ 10 ರೂಪಾಯಿ ಟೀಗೆ ಜಾಸ್ತಿ ಕೊಡ್ಲಿಕ್ಕೆ ಭಾರಿ ಥಿಂಕ್ ಮಾಡ್ತಾರೆ. ಬಟ್ ಅವರ ಕ್ಯಾಂಟೀನ್ನಲ್ಲಿ 60 ರೂಪಾಯಿ ಕೊಟ್ಟು ತಗೊಳ್ತಾರೆ ಅಂತ ಹೇಳಿದ್ರೆ ಅದರ ಕ್ವಾಲಿಟಿ ಎಷ್ಟಿರ್ಬೋದು ಜಸ್ಟ್ ಒಂದು ಇಮ್ಯಾಜಿನ್ ಮಾಡಬೇಕಾಗ್ತದೆ. ಯಾಕೆಂದ್ರೆ ಅದು ಅದ್ಭುತ. ನೀವು ಅದನ್ನ ಯೂಸ್ ಮಾಡಿದವರಿಗೆ ಮಾತ್ರ ಗೊತ್ತಿದೆ. ಯಾಕೆಂದ್ರೆ ಅದು ಇಂಡಿಯನ್ ಹರ್ಬ್ ಕಾಂಬಿನೇಷನ್ ವಿತ್ ಗ್ಯಾನೋಡರ್ಮಾ ಡಾಕ್ಟರ್ ಲಿಮ್ ಸ್ಪೆಷಲ್ ಪ್ರಾಡಕ್ಟ್ ಅದು. ಸೊ ಅವ್ರು ಇದಕ್ಕೋಸ್ಕರನೇ ಮಾಡಿದ್ದಾರೆ, ಜನರಿಗೆ ಹೆಲ್ಪ್ ಆಗಲಿ ಅಂತ. ಸೊ ಥ್ಯಾಂಕ್ ಯು ಆನಂದ್. ಗುಡ್ ಗುಡ್ ಮಾರ್ನಿಂಗ್ ಮಾರ್ನಿಂಗ್. ಸರ್. ಗುಡ್ ಮಾರ್ನಿಂಗ್, ಹೇಳಿ ಮೇಡಮ್. ಹೊಟ್ಟೆ ನೋವು ಇದ್ದವರಿಗೆ ತುಂಬಾ ಒಳ್ಳೇದು ಸರ್. ದೀರ್ಘಕಾಲದ ಹೊಟ್ಟೆ ನೋವು ಇದ್ದವರಿಗೆಲ್ಲ ನಾವು ಸ್ಪೈಸಿ ಟೀಯನ್ನ ಕೊಟ್ಬಿಟ್ಟು ಆರಾಮಾಯ್ತು ಸರ್. ಆಮೇಲೆ ನೋಡಿದ್ರಾ? ಕೊರೋನಾ ಟೈಮಲ್ಲೂ ಬಹಳ ಕೊಟ್ಟಿದ್ದೇವೆ. ಈಗ ನಮ್ಮ ಆನಂದ್ ಮಸ್ಲಿ ಸರ್ ತುಂಬಾ ಕೊಡ್ತಾ ಇದ್ದಾರೆ. ಓಕೆ ಓಕೆ ಇಲ್ಲ, ಅದು ಮಿರಾಕಲ್ ಆಗ್ತದೆ. ಇವಾಗ ಅವರು ಸ್ವಲ್ಪ ಒಂದು ತಿಂಗಳಿಗೆ 10 ಪ್ಯಾಕೆಟ್ ಇರ್ಬೋದು, ಅದು 100 ಪ್ಯಾಕೆಟ್ 1000 ಪ್ಯಾಕೆಟ್ ಆಗ್ತದಂತೆ. ಸೊ ದಟ್ ಈಸ್ ದ ಥಿಂಗ್. ಈಗ ನೀವು ಅದನ್ನ ಪಬ್ಲಿಸಿಟಿ ಮಾಡಬೇಕು, ಯಾಕಂದ್ರೆ ಅದಕ್ಕೆ ಆಲ್ಟರ್ನೇಟಿವ್ ಇಲ್ಲ. ಸಿಗರೇಟ್ ಸೇದೋರಿಗೆ ಆಲ್ಟರ್ನೇಟಿವ್ ಇಲ್ಲ, ಗುಡ್ಕಾ ತಿನ್ನೋರಿಗೆ ಆಲ್ಟರ್ನೇಟಿವ್ ಇಲ್ಲ. ಸೊ ಆಮೇಲೆ ಮಾಮ ಎಲ್ಲ ಹಾಕ್ತಾರಲ್ಲ, ಅದಕ್ಕೆ ಆಲ್ಟರ್ನೇಟಿವ್ ಇಲ್ಲ. ಸೊ ನಾನು ಹೇಳುದು ಅದಕ್ಕೋಸ್ಕರ ದಿಸ್ ಪ್ರಾಡಕ್ಟ್ ವಿಲ್ ನೀವು ಇಂಟ್ರೊಡ್ಯೂಸ್ ಮಾಡಿದ್ರೆ ಒಂದು ದಿವಸ ಇದು ಮಿರಾಕಲ್ ಪ್ರಾಡಕ್ಟ್ ಆಗೇ ಹೋಗ್ತದೆ ಆ ಥರ. ಸೊ ಅದರಿಂದ ಇದನ್ನ ನೀವು ಇಂಟ್ರೊಡ್ಯೂಸ್ ಮಾಡೋದು ಒಳ್ಳೇದು ಅಂತ, ಬೆಸ್ಟ್ ಪ್ರಾಡಕ್ಟ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಸೊ ಈಗ ನಿಮಗೆ ಯಾಕೆ ಇದು ಇಷ್ಟು ಸ್ಪೆಷಲ್ ಇದೆ ಅಂತ ಹೇಳಿದ್ರೆ, ಇದರಲ್ಲಿರುವ ಐಟಮ್ ನೋಡಿ, ಈ 10 ಇಂಗ್ರೀಡಿಯೆಂಟ್ಸ್ ವೆರಿ ಇಂಪಾರ್ಟೆಂಟ್. ಯಾವುದನ್ನೆಲ್ಲ ಯೂಸ್ ಮಾಡಿದ್ದಾರೆ ಈ ಸ್ಪೈಸಿ ಲಿಂಗ್ಜಿ ಬ್ಲ್ಯಾಕ್ ಟೀ ಹೆಲ್ದಿ ಡ್ರಿಂಕ್ಸ್. ಸೊ ಒಂದನೇದಾಗಿ ಇದರಲ್ಲಿ ಇರೋದು ಇಂಗ್ರೀಡಿಯೆಂಟ್, ಇದರಲ್ಲಿ ಶುಂಠಿ ಇದೆ. ದಟ್ ಶುಂಠಿ ತುಂಬಾ ನಿಮಗೆ ಹೆಲ್ಪ್ ಆಗ್ತದೆ. ಆಗ ಯಾರೋ ಒಂದು ಕ್ಯುಮಿನ್ ಸೀಡ್ ಅಂತ ಮೈಸೂರಿನವ್ರು ಕಾಣ್ತಾ ಹೇಳಿದ್ರು ನೋಡಿ, ಇದರಲ್ಲಿ ಕ್ಯುಮಿನ್ ಸೀಡ್ ಡೈರೆಕ್ಟ್ ಇಲ್ಲ, ಅಫ್ಕೋರ್ಸ್ ಇಂಡೈರೆಕ್ಟ್ ಅಲ್ಲಿ ನೀವು ಹೇಳಿದ ಪಾಯಿಂಟ್ ಕರೆಕ್ಟ್ ಇದೆ. ಇದರಲ್ಲಿ ಕ್ಯುಮಿನ್ ಸೀಡ್ ಇದನ್ನ ಹಾಕಿದ್ದಾರೆ. ಸೊ ಇದು ಇದರಲ್ಲಿ ಮಿಕ್ಸ್ ಇದೆ. ಆಮೇಲೆ ಇದರಲ್ಲಿ ಮಿಕ್ಸ್ ಇರೋದು ಅಂದ್ರೆ ಕ್ಲೋವ್, ಅಂದ್ರೆ ಏನ್ ಹೇಳ್ತಾರೆ, ಲವಂಗ ಬಂದು ಇದರಲ್ಲಿ ಹಾಕಿದ್ದಾರೆ. ಆಮೇಲೆ ಇದರಲ್ಲಿ ಮಿಂಟ್ ಇದೆ. ಮಿಂಟ್ ಅಂತ ಹೇಳಿದ್ರೆ ಏನ್ ಹೇಳ್ತಾರೆ, ಮಿಂಟಿಗೆ ಏನ್ ಹೇಳ್ತಾರೆ ಕನ್ನಡದಲ್ಲಿ? ಪುದೀನ ಸರ್. ಪುದೀನ. ಸೊ ಪುದೀನ ನೋಡಿ ಇದರಲ್ಲಿ ಇದೆ. ಆಮೇಲೆ ಇದರಲ್ಲಿ ಏಲಕ್ಕಿ ಇದೆ. ಆಮೇಲೆ ಇದರಲ್ಲಿ ಅರಿಶಿನ ಇದೆ. ಆಮೇಲೆ ಇದರಲ್ಲಿ ಕೊತ್ತಂಬರಿ ಧನಿಯಾ ಇದೆ. ಆಮೇಲೆ ಇದರಲ್ಲಿ ಗ್ಯಾನೋಡರ್ಮಾ ಇದೆ. ಆಮೇಲೆ ಟೀ ಇದೆ. ಸೊ ಗ್ಯಾನೋಡರ್ಮಾ ಒಟ್ಟಿಗೆ 10 ಇಂಗ್ರೀಡಿಯೆಂಟ್ಸ್, ಮೇನ್ ಇಂಗ್ರೀಡಿಯೆಂಟ್ಸ್ 10 ಇದೆ ನೋಡಿ. ಇದರಿಂದನೇ ಇದು ಸ್ಪೆಷಲ್ ಆಗಿರೋದು. ಸೊ ಇದನ್ನ ನೀವು ಜನರಿಗೆ ಹೇಳಬೇಕು. ಈ ಒಂದೊಂದಕ್ಕೆ ನೀವು 10 ರೂಪಾಯಿ ಕೊಟ್ಟರು ಕೂಡ 100 ರೂಪಾಯಿ ಆಗ್ತದೆ ಒಂದು ಟೀಗೆ. ಇದನ್ನ ನಾವು ಬಿಡಿಸಿ ಹೇಳ್ಬೇಕು. ಇದೊಂದು ಬೋರ್ಡ್ ಹಾಕ್ಬೇಕು ನೀವು. ಆನಂದ್ ಮಸ್ಲಿ ಅವರು ಇದನ್ನೆಲ್ಲ ಬೋರ್ಡ್ ಹಾಕಿದಾರೆ ಕಾಣ್ತದೆ. ಸೊ ಇದೆಲ್ಲ ಹಾಕಿದರೆ ಮಾತ್ರ ಅದರ ಬಗ್ಗೆ ಅವರಿಗೆ ಜನರಿಗೆ ಅವೇರ್ನೆಸ್ ಬರ್ತದೆ. ಅದರಿಂದ ಈಸಿಯಾಗಿ ಇದನ್ನ ಪೊಸಿಷನ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಓಕೆ, ಇದೇನು ಲಿಂಗ್ಜಿ ಸ್ಪೈಸಿ ಬ್ಲ್ಯಾಕ್ ಟೀ, ಲಿಂಗ್ಜಿ ಸ್ಪೈಸಿ ಬ್ಲ್ಯಾಕ್ ಟೀ ಇದಕ್ಕೆ ಹೆಸರು. ಸೊ ಇದರಲ್ಲಿ ನಿಮಗೆ ಒಂದು ಬಾಕ್ಸ್ ಅಲ್ಲಿ 10 ಪ್ಯಾಕೆಟ್ ಇರ್ತದೆ ನೋಡಿ. ಸೊ 1 ಪ್ಯಾಕೆಟ್ ಇಂದ ನೀವು ಆಗ್ಲೇ ಹೇಳಿದ್ರು ಫುಲ್ ಬಾಕ್ಸ್ ನೀವು ಓಪನ್ ಮಾಡಿದ್ರೆ ಅದರಲ್ಲಿ ಒಂದು ಫುಲ್ ಗ್ಲಾಸ್ ಇಡೀ ಹಾಕಿಬಿಟ್ರೆ ಅದರ ಟೇಸ್ಟೇ ಡಿಫರೆಂಟ್ ಟೇಸ್ಟ್ ಕಾಣ್ತದೆ. ಐದರ್ ಕೋಲ್ಡ್ ಅಲ್ಲಿ ಮಾಡ್ಬೋದು, ಇಲ್ಲಾಂದ್ರೆ ಹಾಟ್ ಅಲ್ಲೂ ಮಾಡ್ಬೋದು. ಹಾಟಲ್ಲೇ ನನಗೆ ಟೇಸ್ಟ್ ತುಂಬಾ ಚೆನ್ನಾಗಿ ಕಾಣ್ತದೆ. ಕೆಲವರು ಕೋಲ್ಡ್ ಸಹ ಕುಡಿತಾರಂತೆ, ಅವರಿಗೂ ಟೇಸ್ಟ್ ಇದೆ ಅಂತ ಹೇಳ್ತಾರೆ, ಅವರವರ ಲೈಕಿಂಗ್ಸ್. ಸೊ ಆ ರೀತಿಯ ಒಂದು ಇದು ಯಾರಿಗೆ ನೀವು ಇದನ್ನ ತಗೊಂಡ್ರೆ ನಿಮ್ಗೆ ಯಾವುದೇ ವೈರಸ್ ಬ್ಯಾಕ್ಟೀರಿಯಾ ಹತ್ರ ಬರುವುದಿಲ್ಲ ನೋಡಿ. ಆ ರೀತಿಯಲ್ಲಿ ಇದು ನಮ್ಮ ಏನಂತಾರೆ ಶ್ವಾಸನಾಳ ಅಥವಾ ಬಾಯಿ ಮತ್ತೆ ಈ ಏನ್ ಹೇಳ್ತಾರೆ ಉಸಿರಾಟದ ಸಂಬಂಧಪಟ್ಟ ಪ್ರಾಬ್ಲಮ್ ಅನ್ನು ಬರ್ದಿದ್ದಾಗೆ ಅದು ತಡಿಲಿಕ್ಕೆ ಈ ಪ್ರಾಡಕ್ಟ್ ನಮಗೆ ಹೆಲ್ಪ್ ಮಾಡ್ತದೆ. ಸೂಪರ್ ಹೆಲ್ತ್ ಡ್ರಿಂಕ್ಸ್ ಅಂತ ಹೇಳ್ಬೋದು. ಸೊ ಈಗ ನೀವು ಇದನ್ನ ಬೇಕಾದ್ರೆ ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಳ್ಳಿ. ಯಾಕೆಂದ್ರೆ ನೀವು ಪೊಸಿಷನ್ ಮಾಡಬೇಕಾದ್ರೆ ಇದು ಬೇಕಾಗ್ತದೆ. ನೀವು ಹೇಳ್ಬೇಕು, ಈಸಿಯಾಗಿ ಹೇಳಲಿಕ್ಕೆ ಆಗ್ತದೆ ನೋಡಿ ಏನೇನು ಪ್ರಾಡಕ್ಟ್ ಇದರಲ್ಲಿ ಹಾಕಿದ್ದಾರೆ ಅಂತ. ಸೊ ಹಾಗಾಗಿರೋದ್ರಿಂದ ಈಗ ಆಲ್ರೆಡಿ ಆನಂದ್ ಮಸ್ಲಿ ಅವ್ರು ಹೇಳಿದ್ದಾರೆ ಬ್ಲ್ಯಾಕ್ ಸಾಲ್ಟ್ ಇದರಲ್ಲಿ ಇದೆ, ಹಾಗೇನೆ ಇದರಲ್ಲಿ ಪಿಂಕ್ ಸಾಲ್ಟ್ ಇದೆ ಅಂತ.
ರೈಟ್, ಪಿಂಕ್ ಸಾಲ್ಟ್ ಇದರಲ್ಲಿ ಇದೆ. ದಟ್ ಈಸ್ ಆಲ್ಸೋ ಸ್ಪೆಷಾಲಿಟಿ ಆಫ್ ದಿಸ್ ಪ್ರಾಡಕ್ಟ್. ಬೇರೆ ಯಾವುದೋ ನಿಮಗೆ ವೈಟ್ ಸಾಲ್ಟ್ ಇದರಲ್ಲಿ ಹಾಕಲಿಲ್ಲ. ಸೊ ಇದೆಲ್ಲ ಹರ್ಬ್ಸ್, ಈ ಹರ್ಬ್ಸ್ ಇಂದ ಮತ್ತೆ ಗ್ಯಾನೋಡರ್ಮ ಇರೋದ್ರಿಂದ ಇದು ಈ ರೀತಿ ವರ್ಕ್ ಆಗಲಿಕ್ಕೆ ಕಾರಣ ಇದೆ. ಸೊ ಇದರಿಂದಾಗಿಯೇ ಈ ಸ್ಪೈಸಿ ಬ್ಲ್ಯಾಕ್ ಟೀಯನ್ನು ತಯಾರು ಮಾಡಿದೆ. ಸೊ ಇದನ್ನ ನಿಮಗೆ ಕರೆಕ್ಟ್ ಮೈಂಡ್ ಸೆಟ್ ಪೊಸಿಷನ್ ಮಾಡಿದ್ರೆ ಪಕ್ಕಾ ನೀವು ಮಾರ್ಕೆಟ್ ಮಾಡ್ಬೋದು ನೋಡಿ ಈ ಪ್ರಾಡಕ್ಟ್. ಅಂದರೆ ಈ ಪ್ರಾಡಕ್ಟಿಗೆ ಒಂದು ಕಾಂಪಿಟೇಟಿವ್ ಪ್ರಾಡಕ್ಟ್ ಇದರಲ್ಲಿ ಬೇರೆ ಇಲ್ಲ. ಓನ್ಲಿ ನೀವು ಯಾರು ಗುಡ್ಕದವ್ರಿಗೆ ಹೇಳ್ಬೇಕು ಏನು ತಗೊಳ್ಬೇಕು ಅಂತ ಕೇಳಿದ್ರೆ ಸ್ಪೈಸಿ ಟೀ ತಗೊಳ್ಳಿ ಅಂತ ಹೇಳೋದು. ಸಿಗರೇಟ್ ತಗೊಳ್ತಾ ಇದ್ದೀರಿ, ಇದು ತಗೊಳ್ಳಿ ಅಂತ ಹೇಳಿದ್ರೆ, ಅಥವಾ ಡ್ರಗ್ ಅಡಿಕ್ಟ್ ಆಗಿದ್ರಿ ನೀವು ಇದನ್ನ ತಗೊಳ್ಳಿ ಅಂತ ಹೇಳಿ, ಅಥವಾ ದಿನ ಏನು ಮಾವನ್ನು ಯೂಸ್ ಮಾಡ್ತಾ ಇದ್ದೀರಿ, ಸೊ ಇದನ್ನು ತಗೊಳ್ಳಿ ಅಂತ ಹೇಳಿ. ಸೊ ಇದನ್ನ ನೀವು ಅವರಿಗೆ ಹೇಳ್ಬೇಕು ಆಲ್ಟರ್ನೇಟಿವ್. ದಿನಕ್ಕೊಂದು 5-6 ಸಲ ಸಿಗರೇಟ್ ಸೇರಿದ್ರೆ ಒಂದ್ಸಲ ಈ ಪೌಡರ್ ತಗೊಂಡು ಬಾಯಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ಬೇಕು. ಆ ರೀತಿಯಲ್ಲಿ ಇದು ವರ್ಕ್ ಆಗ್ತದೆ ನೋಡಿ. ಸೂಪರ್ ಪ್ರಾಡಕ್ಟ್. ಸೊ ಪೊಸಿಷನ್ ಮಾಡೋದು ಇಂಪಾರ್ಟೆಂಟ್. ನಾವು ಪೊಸಿಷನ್ನೇ ಮಾಡೋದಿಲ್ಲ ಅಂತ ಹೇಳಿದ್ರೆ ಜನರಿಗೆ ಹೇಗೆ ಗೊತ್ತಾಗ್ತದೆ? ಸೊ ಅದರಿಂದ ಪ್ರತಿಯೊಬ್ಬರು ನಾವು ನಮ್ಮ ಮನೆಯಲ್ಲಿ ಪ್ರಾಡಕ್ಟ್ ಇಟ್ಕೊಂಡು ನಾವು ಯೂಸ್ ಮಾಡಿ ಜನರಿಗೆ ಕೊಡಬೇಕು ಮಾಡಬೇಕು. ಸೊ ಆಯುರ್ವೇದದಲ್ಲಿ ಬೇಕಾದಷ್ಟು ನಾವೀಗ ಪ್ರಾಡಕ್ಟನ್ನು ನೋಡ್ತಾ ಇದ್ದೀವಿ. ಮಿರಾಕಲ್ ಪ್ರಾಡಕ್ಟ್ಸ್ಗಳು ಅಂತ ಹೇಳ್ತೇವೆ, ಮಿರಾಕಲ್ ಪ್ರಾಡಕ್ಟ್ಸ್ಗಳು. ಸೊ ಒಂದರಕ್ಕಿಂತ ಒಂದು ವಿಶೇಷತೆ ಇದೆ. ಸೊ ಈಗ ನಮಗೆ ಇಲ್ಲಿ ಒಂದು ಹೂವು ಕಾಣ್ತಾ ಇದೆ, ದಟ್ ಇಸ್ ಅ ಫ್ಲೋರಾ. ಸೊ ಫ್ಲೋರಾಸಿಮನ್ ನಮಗೆ ಟೀ ಬಂದಿದೆ ನೋಡಿ, ಅದು ಕಷಾಯ ಮಾಡ್ಬೋದು. ಅದರ ಕಡ್ಡಿ ಇದೆ, ಅದು ಕುದಿಸ್ಬಿಟ್ಟು ನೀವು ಕಷಾಯ ಮಾಡಿ ಕುಡಿದ್ರೆ ಅದು ಎಷ್ಟು ವರ್ಕ್ ಆಗ್ತದೆ. ಸೋ ಮೆನಿ ಡಿಫರೆಂಟ್ ಆಯುರ್ವೇದದಲ್ಲಿದೆ. ಹಾಗಾಗಿ ಇದು ಕಾಂಬಿನೇಷನ್ನ ತಯಾರು ಮಾಡಿರೋದ್ರಿಂದ ಇದು ಎಕ್ಸ್ಕ್ಲೂಸಿವ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಸೊ ಈಗ ಇದನ್ನ ನೀವು ಕುಡಿಯೋದ್ರಿಂದ, ದಿನಂಪ್ರತಿ ಕುಡಿಯೋದ್ರಿಂದ ನಿಮ್ಮ ಆರೋಗ್ಯಕ್ಕೆ ಅದು ಅಷ್ಟು ಒಳ್ಳೆಯದು. ಈವನ್ ಇದರಲ್ಲಿ ನಿಮಗೆ ಶುಗರ್ ಇಲ್ಲ, ನಾವು ಶುಗರ್ ಇದರಲ್ಲಿ ಹಾಕಲಿಲ್ಲ. ಸೊ ಆಲ್ಟರ್ನೇಟಿವ್ ನಿಮಗೆ ಸ್ವಲ್ಪ ಕಾಣ್ಬೋದು, ಸಪ್ಪೆ ಕಾಣ್ಬೋದು, ಬಟ್ ಅದನ್ನು ಕಷಾಯವಾಗಿ ಮಾಡೋದ್ರಿಂದ ಅದರ ಟೇಸ್ಟೇ ನಿಮಗೆ ಡಿಫ್ರೆಂಟ್ ಅದರಲ್ಲಿ ಕಾಣ್ತದೆ. ಸೊ ಹಾಗಾಗಿ ಅದನ್ನು ಯೂಸ್ ಮಾಡಿದೆ. ಎಸ್ಪೆಷಲಿ ಎಕ್ಸ್ಕ್ಲೂಸಿವ್ ಆ್ಯಂಡ್ ಪವರ್ಫುಲ್ ಇಂಗ್ರೀಡಿಯೆಂಟ್ ಯಾವುದಂದ್ರೆ ಗ್ಯಾನೋಡರ್ಮ. ಸೊ ಮೇನ್ ಇಂಗ್ರೀಡಿಯೆಂಟ್ ವರ್ಕ್ ಆಗಲಿಕ್ಕೆ ಕಾರಣನೇ ಇದು. ಸೊ ಒರಿಜಿನಲಿ, ಸೊ ಆರ್ಗ್ಯಾನಿಕಲಿ ಗ್ರೋನ್ ಗ್ಯಾನೋಡರ್ಮಾ ಲೂಸಿಡಮ್. ಇದರಲ್ಲಿ ನಿಮಗೆ ನಾನು ಇದ್ರ ಬಗ್ಗೆ ಜಾಸ್ತಿ ಹೇಳಬೇಕಂದ್ರೆ ಮೋರ್ ದ್ಯಾನ್ 2000 years ಆಫ್ ಹಿಸ್ಟ್ರಿ, ರಿಸರ್ವ್ಡ್ ಫಾರ್ ರಾಯಲ್ಟಿ, ರಿಗಾರ್ಡೆಡ್ ಬೈ ದ ಚೈನೀಸ್ ಆಸ್ ದ ಮಿರಾಕಲ್ ಕಿಂಗ್ ಆಫ್ ಹರ್ಬ್ ಅಂತ. ಮಿರಾಕಲ್ ಕಿಂಗ್ ಆಫ್ ಹರ್ಬ್, ಫೀಚರ್ಡ್ ಇನ್ ಏನ್ಷಿಯಂಟ್ ಅಂಡ್ ಮಾಡರ್ನ್ ಟೆಕ್ಸ್ಟ್ ಸಚ್ ಆಸ್ ದಿ ಅಮೆರಿಕನ್ ಹರ್ಬಲ್ ಫಾರ್ಮಾಕೋಬಿಯಾ. ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ, ಗವರ್ಮೆಂಟ್ ಒಂದು ತಯಾರು ಮಾಡಿ ಅಮೇರಿಕನ್ ಹರ್ಬಲ್ ಫಾರ್ಮಾಕೋಬಿಯಾ ಅಂತ ಒಂದು ಬುಕ್ ಇದೆ, ಅದರಲ್ಲಿ ಇದನ್ನು ಮೆನ್ಷನ್ ಮಾಡಿದಾರಂತೆ, ಮಿರಾಕಲ್ ಕಿಂಗ್ ಆಫ್ ಹರ್ಬ್ಸ್ ಅಂತ. ದ ಗ್ಯಾನೋಡರ್ಮಾ ಇನ್ಫ್ಯೂಸ್ಡ್ ಇನ್ ಆರ್ಗ್ಯಾನೋ ಪ್ರಾಡಕ್ಟ್ಸ್ ಕಂಟೈನ್ ಮೆನಿ ನ್ಯಾಚುರಲ್ ಕಾಂಪೌಂಡ್ಸ್ ಇನ್ಕ್ಲೂಡಿಂಗ್ ಬೆನಿಫಿಷಿ ಆಫ್ ಆಂಟಿ ಆಕ್ಸಿಡೆಂಟ್. ಸೊ ಇಂಥ ಒಂದು ಮಿರಾಕಲ್ ಕಿಂಗ್ ಆಫ್ ಹರ್ಬ್ ಅನ್ನ ನಾವು ಸ್ಪೈಸಿ ಟೀಯಲ್ಲಿ ಆ್ಯಡ್ ಮಾಡಿರೋದ್ರಿಂದ ಇದು ಮಿರಾಕಲ್ ಆಗಿ ಕೆಲವರಿಗೆ ವರ್ಕ್ ಆಗ್ತದೆ. ಸೊ ಹಾಗಾಗಿ ಇಂಥ ಒಂದು ಪ್ರಾಡಕ್ಟನ್ನು ನೀವು ಎಷ್ಟು ಬೇಕಾದರೂ ಮೂವ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂತ ಹೇಳಿದ್ರೆ ಇದು ನೋಡಿ, ಗ್ಯಾನೋಡರ್ಮ ಇದೆ, ಈವನ್ ಇಂಡಿಯನ್ 10 ಹರ್ಬ್ ಇರೋದ್ರಿಂದ ಈ ನಮ್ಮ 11 ಸಿಸ್ಟಮನ್ನು ಕರೆಕ್ಟ್ ಮಾಡಿಬಿಡ್ತದೆ ನೋಡಿ. ಸ್ಕೆಲ್ಟಲ್ ಸಿಸ್ಟಮ್ ಇರ್ಬೋದು, ಮಸ್ಕ್ಯುಲರ್ ಸಿಸ್ಟಮ್ ಇರ್ಬೋದು, ಕಾರ್ಡಿಯೋವಸ್ಕ್ಯುಲರ್ ಸಿಸ್ಟಮ್ ಇರ್ಬೋದು, ನರ್ವಸ್ ಸಿಸ್ಟಮ್ ಇರ್ಬೋದು, ಎಂಡೋಕ್ರೈನ್ ಸಿಸ್ಟಮ್ ಇರ್ಬೋದು, ಅಥವಾ ಲಿಂಪೆಟಿಕ್ ಸಿಸ್ಟಮ್, ರೆಸ್ಪಿರೇಟರಿ, ಡೈಜೆಸ್ಟಿವ್, ಯೂರಿನರಿ ಆ್ಯಂಡ್ ರೀಪ್ರೊಡಕ್ಟಿವ್ ಸಿಸ್ಟಮ್, ಎಲ್ಲ ಸಿಸ್ಟಮ್ ಮೇಲೂ ಇದು ವರ್ಕ್ ಆಗ್ತದೆ. ಅದಕ್ಕೋಸ್ಕರ ಕೊರೋನಾ ಟೈಮಲ್ಲಿ ತುಂಬ ಜನ ಇದನ್ನು ಯೂಸ್ ಮಾಡಿದ್ದು ಎಲ್ಲ ಸಿಸ್ಟಮನ್ನೇ ಕರೆಕ್ಟ್ ಮಾಡ್ತಾ ಇತ್ತು. ಅದಕ್ಕೋಸ್ಕರ ತುಂಬ ಮೂಮೆಂಟ್ ಆಗ್ತಾ ಇತ್ತು ಆಗ. ಸೊ ಜನ ಆ ಕೊರೋನಾ ಬಂದವರು ಇಮಿಡಿಯೇಟ್ ಇದನ್ನು ಯೂಸ್ ಮಾಡಿದವರು ಅವರಿಗೆ ಕೊರೋನಾ ಎಫೆಕ್ಟೇ ಆಗಲಿಲ್ಲ ನೋಡಿ. ಅಂಥದ್ದು ಬೇಕಾದಷ್ಟು ಉದಾಹರಣೆಗಳು ಸಹ ಇದೆ. ಸೊ ಅದಕ್ಕೆ ಮೇಯ್ನ್ ಕಾರಣ ಅಂತ ಹೇಳಿದ್ರೆ ಇದರಲ್ಲಿರುವ ಪ್ರಾಡಕ್ಟ್ಗಳ ಕಾಂಬಿನೇಷನ್. ಸೊ ಇದು ನಿಮಗೆ ಶುಂಠಿ, ಜಿಂಜರ್ ಗೊತ್ತೇ ಇದೆ ನಿಮಗೆ, ಇದು ಥ್ರೋಟ್ ಇನ್ಫೆಕ್ಷನ್ಗೆಲ್ಲ ಒಳ್ಳೆಯದು ಅಂತ. ಸೊ ಅದನ್ನೇ ನೀವು ಕಾಂಬಿನೇಷನ್ ತಗೋಬೇಕು. ಇದು ಒಂದೇ ನೀವು ಶುಂಠಿಯನ್ನೇ ತಗೊಳ್ತೀರ, ಜಾಸ್ತಿ ತಗೊಳ್ಳಿಕ್ಕೆ ಆಗೋದಿಲ್ಲ. ಸೊ ಇದರ ಕಾಂಬಿನೇಷನ್ ಮಿಕ್ಸ್ ಇದೆಯಲ್ಲ, ಅದನ್ನು ಡಾಕ್ಟರ್ ಲಿಮ್ ನಮಗೆ ಮಾಡಿಕೊಟ್ಟಿದ್ದಾರೆ. ಇದರಲ್ಲಿ ಶುಂಠಿ ಆ್ಯಡ್ ಮಾಡಿದ್ದಾರೆ. ಶುಂಠಿ ಇಸ್ ನಂಬರ್ 1. ಇದು ಶುಂಠಿ ಎಸ್ಪೆಷಲಿ ಆರ್ಥ್ರೈಟಿಸ್, ಜಾಯಿಂಟ್ ಪೇನ್ ಆ್ಯಂಡ್ ಮಸ್ಕ್ಯುಲರ್ ಪೇನಿಗೆ ಇದು ತುಂಬ ಒಳ್ಳೆಯದು. ಸೊ ಅದರಿಂದ ಶುಂಠಿ ಆರ್ಥ್ರೈಟಿಸ್ ಇದ್ದವರಿಗೆ ಅಥವಾ ಜಾಯಿಂಟ್ ಪೇನ್ ಇದ್ದವರಿಗೆ
ಮಸ್ಕ್ಯುಲರ್ ಪೇಯ್ನ್ ಇದ್ದವರಿಗೂ ಕೂಡ ನೀವು ಈ ಟೀಯನ್ನು, ಈ ಸ್ಪೈಸಿ ಟೀಯನ್ನು ಕೊಡ್ಬೋದು. ಸೊ ಹಾಗಾಗಿ ಇದರಲ್ಲಿ ಯಾಕಂದರೆ ಶುಂಠಿ ಇದೆ, ಶುಂಠಿ ಆ್ಯಕ್ಚುಲಿ ವರ್ಕ್ ಆಗ್ತದೆ, ಈ 3 ಮೇನ್ ಪ್ರಾಬ್ಲಮ್ ಮೇಲೆ ವರ್ಕ್ ಆಗ್ತದೆ. ಸೊ ಅದರಿಂದ ಅವರಿಗೂ ಕೂಡ ನೀವು ಈ ಟೀಯನ್ನು ಕೊಡ್ಬೋದು ನೋಡಿ. ಓಕೆ, ನೆಕ್ಸ್ಟ್ ಇದರಲ್ಲಿ ಕ್ಯುಮಿನ್ ಸೀಡ್ ಇದೆ. ಕ್ಯುಮಿನ್ ಸೀಡ್ ರೆಡ್ಯೂಸ್ ದ ಬ್ಲಡ್ ಶುಗರ್. ಕ್ಯುಮಿನ್ ಸೀಡ್ ಕಪ್ಪು ಜೀರಿಗೆ ಅಥವಾ ಕಾಡು ಜೀರಿಗೆ ಅಂತ ಹೇಳ್ಬೋದು. ಅದು ಇದರಲ್ಲಿ ಇರೋದ್ರಿಂದ ಕಂಟ್ರೋಲ್ ದ ಕೊಲೆಸ್ಟ್ರಾಲ್. ಇಟ್ ಹೆಲ್ಪ್ಸ್ ಇನ್ ವೆಯ್ಟ್ ಲಾಸ್ ಬೈ ಈವನ್ ನಿಮಗೆ ರೆಗ್ಯುಲರ್ ಯೂಸ್ ಮಾಡ್ತಾ ಹೋದಾಗ ವೆಯ್ಟನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ. ಆಮೇಲೆ ಕೊಲೆಸ್ಟ್ರಾಲ್ನ ಕಂಟ್ರೋಲ್ ಮಾಡಲಿಕ್ಕೆ ಅದಕ್ಕೆ ಹೆಲ್ಪ್ ಆಗ್ತದೆ. ಈವನ್ ಶುಗರ್ ಲೆವೆಲ್ ಬ್ಯಾಲೆನ್ಸ್ ಮಾಡಲಿಕ್ಕೂ ಕೂಡ ಈ ಕ್ಯುಮಿನ್ ಸೀಡ್ ನಮಗೆ ಹೆಲ್ಪ್ ಆಗ್ತದೆ. ಸೊ ಇದನ್ನು ಯೂಸ್ ಮಾಡಿ ನೋಡಿ. ನೆಕ್ಸ್ಟ್ ಬರುತ್ತೆ ನಿಮಗೆ ಟರ್ಮರಿಕ್. ಟರ್ಮರಿಕ್ ಗೊತ್ತೇ ಇದೆ ನಮಗೆ, ಯಾಕೆಂದರೆ ದಿಸ್ ಇಸ್ ದ ಓನ್ಲಿ ಒನ್ ಪ್ರಾಡಕ್ಟ್, ಆರ್ಗ್ಯಾನಿಕ್ ಆ್ಯಂಡ್ ನ್ಯಾಚುರಲ್ ಪ್ರಾಡಕ್ಟ್, ಇಟ್ ಪ್ರೊಟೆಕ್ಟ್ ಕ್ಯಾನ್ಸರ್. ಸೊ ಅದರಿಂದ ರೆಗ್ಯುಲರ್ ಕನ್ಸಂಪ್ಷನ್ ಗಿವ್ಸ್ ರಿಲೀಫ್ ಫ್ರಮ್ ಪೇಯ್ನ್ ಆ್ಯಂಡ್ ಇನ್ಕ್ರೀಸಸ್ ಆಫ್ ಇಮ್ಯುನಿಟಿ. ಯಾಕಂದರೆ ಇಮ್ಯುನಿಟಿ ಮೇಲೆ ವರ್ಕ್ ಆಗ್ತದೆ. ಇಮ್ಯುನಿಟಿ ಯಾವಾಗ ನಮ್ಮದು ಕರೆಕ್ಟ್ ಇರ್ತದೋ ಸೊ ಆವಾಗ ಪೇಯ್ನ್ ಬರೋದಿಲ್ಲ. ಇಮ್ಯುನಿಟಿ ಪರ್ಫೆಕ್ಟ್ ಇರ್ತದೋ ರೋಗ ನಮಗೆ ಬರೋದಿಲ್ಲ. ಇಮ್ಯುನಿಟಿ ಪರ್ಫೆಕ್ಟ್ ಇರ್ತದೋ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಸೊ ಇಮ್ಯುನಿಟಿನ ಕರೆಕ್ಟ್ ಮಾಡಲಿಕ್ಕೆ ಈ ಸ್ಪೈಸಿ ಟೀಯಲ್ಲಿ ಟರ್ಮರಿಕ್ಕನ್ನು ಆ್ಯಡ್ ಮಾಡಿದ್ದಾರೆ, ಅರಿಶಿನವನ್ನು ಆ್ಯಡ್ ಮಾಡಿದ್ದಾರೆ. ಇನ್ಯಾವುದು ಬೇರೆ ಬೇರೆ ಲ್ಯಾಂಗ್ವೇಜ್ ಹಳದಿ ಅಂದರೆ ಸೇಮ್. ಸೊ ಅದನ್ನು ಆ್ಯಡ್ ಮಾಡಿರೋದ್ರಿಂದ ಅದು ಆ ರೀತಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಅದರ ಜೊತೆಗೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಇದರಲ್ಲಿರೋದು ಇಸ್ ಕಾಲ್ಡ್ ಲವಂಗ. ನಿಮಗೆ ಮೋಸ್ಟ್ ಆಫ್ ದ ಪ್ರಾಡಕ್ಟ್, ಸೊ ಅದರಲ್ಲಿ ಅಂದರೆ ಬಾಯಿಗೆ ಸಂಬಂಧಪಟ್ಟ ಪ್ರಾಡಕ್ಟಲ್ಲಿ ಲವಂಗವನ್ನು ಆ್ಯಡ್ ಮಾಡಿರ್ತಾರೆ. ಲವಂಗ ಏನು ಮೇಯ್ನ್ ಕೆಲಸ ಮಾಡ್ತದೆ, ದೇರ್ ವುಡ್ ಆಲ್ಸೋ ಬಿ ರಿಲೀಫ್ ಫ್ರಮ್ ರೆಸ್ಪಿರೇಟರಿ ಡಿಸೀಸಸ್. ಉಸಿರಾಟಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಿದ್ದರೆ, ಪ್ರಾಬ್ಲಮ್ಗಳಿದ್ದರೆ, ಸೊ ಈ ಲವಂಗ ನಾವು ತಗೊಳ್ಳೋದ್ರಿಂದ ಸರಿ ಮಾಡ್ತದೆ. ನೋಡಿ, ಇಮಿಡಿಯೇಟ್ ನಿಮ್ಗೆ ಕೆಲವು ಟೈಮ್ ಹಲ್ಲು ನೋವು ಬಂತಂತ ತಿಳ್ಕೊಳ್ಳಿ, ಏನು ಮೆಡಿಸಿನ್ ಇಲ್ಲ, ಆದರೆ ಮನೆಯಲ್ಲಿ ಲವಂಗ ಇರ್ತದೆ. ನೀವು ಲವಂಗವನ್ನು ಜಸ್ಟ್ ಬಾಯಲ್ಲಿ ಇಟ್ಕೊಳ್ಳಿ, ಹಾಗೆ 1-2 ಪೀಸ್ ಮಾಡಿ ಹಾಗೆ ಇಡಿ, ತುಂಬ ಅಗಿಲಿಕ್ಕೆ ಹೋಗಬೇಡಿ, ಹಾಗೆ ಇಟ್ಕೊಳ್ಳಿ. ಅದರ ಜ್ಯೂಸ್ ಬರ್ತಾ ಇರ್ತದೆ, ನಮ್ಮ ಜೊಲ್ಲು ಜೊತೆಗೆ ಮಿಕ್ಸ್ ಆಗ್ಬಿಡ್ತದೆ. ಆಟೋಮೆಟಿಕ್ ನಿಮ್ಮ ನೋವು ಕಮ್ಮಿ ಆಗ್ತದೆ ನೋಡಿ. ಸೊ ನ್ಯಾಚುರಲ್ ಹೀಲರ್, ನ್ಯಾಚುರಲ್ ಪೇಯ್ನ್ ಕಿಲ್ಲರ್, ಎಸ್ಪೆಷಲಿ ನಿಮಗೆ ಬಾಯಿಗೆ ಸಂಬಂಧಪಟ್ಟ, ಈಸಿ ಇನ್ ಡೈಜೆಷನ್, ಈವನ್ ಡೈಜೆಷನಿಗೂ ಕೂಡ, ಜೀರ್ಣಕ್ರಿಯೆಗೆ ಕೂಡ ಇದು ತುಂಬ ಹೆಲ್ಪ್ ಆಗ್ತದೆ. ಎಲಿಮಿನೇಟೆಡ್ ಬ್ಯಾಡ್ ಬ್ರೀತ್, ಆಗಲೇ ಕೊಟ್ಟಿದ್ದಾರೆ ನೋಡಿ, ಬ್ಯಾಡ್ ಬ್ರೀತ್. ನಿಮಗೆ ಉಸಿರಾಟದ ಪ್ರಾಬ್ಲಮಿಂದ, ಉಸಿರಾಟದ ತೊಂದರೆಯಿಂದ ಕೆಲವರಿಗೆ ಏನಾಗ್ತದೆ ಅಂದರೆ ಉಸಿರನ್ನ ದುರ್ವಾಸನೆ ಬರ್ತಾ ಇದೆ, ಅವರ ಹತ್ರ ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ 2 ಕಾರಣ ಇರ್ತದೆ, ಒಂದು ಬಾಯಿಯ ಕಾರಣ ಆದರೆ ಇನ್ನೊಂದು ಹೊಟ್ಟೆಯ ಕಾರಣನೂ ಇರ್ತದೆ. ಸೊ ಆದ್ರಿಂದ ಇದನ್ನ ನೀವು ತಗೊಳ್ಳೋದ್ರಿಂದ 2 ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತದೆ. ಏನಾದರೂ ಬಾಯಲ್ಲಿದ್ರೆ ಈ ಲವಂಗ ಇದೆಯಲ್ಲ ಅದನ್ನು ಕರೆಕ್ಟ್ ಮಾಡ್ಕೊಳ್ತಾರೆ. ಹೊಟ್ಟೆಯಲ್ಲಿ ಪ್ರಾಬ್ಲಮ್ ಇದ್ರೂ ಬೇರೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದರೆ, ಗ್ಯಾನೋಡರ್ಮ ಇದೆ, ಸೊ ಹೊಟ್ಟೆಯನ್ನು ಕ್ಲೀನ್ ಮಾಡ್ತದೆ. ಅದರಿಂದಾಗಿ ನಿಮಗೆ ಬಾಯಿ ವಾಸನೆ, ಬಾಯಿಯ ಒಂದು ದುರ್ನಾತ ಅಂತ ಹೇಳ್ಬೋದು, ಅದನ್ನು ಒಂದು ಸರಿ ಮಾಡಲಿಕ್ಕೆ ಇದು ನಿಮಗೆ ಹೆಲ್ಪ್ ಮಾಡ್ತದೆ. DXN ಸ್ಪೈಸಿ ಟೀ. ಸೊ ಮಿಂಟ್ ಇದೆ, ಮಿಂಟ್ ಕೂಡ ಹಾಗೇನೆ. ತುಂಬ ಜನರಿಗೆ ಇವತ್ತು ಆಸಿಡಿಟಿ, ಟೂ ಮಚ್ ಆಫ್ ಆಸಿಡಿಟಿ ಇರ್ತದೆ. ಆಸಿಡಿಟಿ ಒಂದು ಹೊಟ್ಟೆ ಪ್ರಾಬ್ಲಮ್ ಅಂದರೆ ಬೇರೆ ಬೇರೆ ಪ್ರಾಬ್ಲಮ್ ಆಗ್ಬಿಡ್ತದೆ. ಸೊ ಅದು ಹೆಡೇಕ್ ಬರ್ಬೋದು, ಅಥವಾ ಮೌತ್ ಅಲ್ಸರ್ ಆಗ್ಬೋದು, ಅಥವಾ ಟೂತ್ ಏಕ್ ಆಗ್ಬೋದು. ಈ 4 ಪ್ರಾಬ್ಲಮಿಗೂ ನೋಡಿ ಈ ಪ್ರಾಡಕ್ಟ್ ಇದೆ ಇದ್ರ ಜೊತೆಗೆ. ಎಂತ ಒಂದು ಡಾಕ್ಟರ್ ಯಾವ ರೀತಿ ಇದನ್ನ ಮಿಕ್ಸಪ್ ಮಾಡಿ ಕರೆಕ್ಟ್ ಮಾಡಿದಾರೆ ನೋಡಿ. ಅಸಿಡಿಟಿ, ಹೆಡೇಕ್ ಆ್ಯಂಡ್ ಮೌತ್ ಅಲ್ಸರ್, ಟೂತ್ ಏಕ್ ಇದ್ರೂ ಕೂಡ ನಮ್ಮ ಪುದೀನ ಅವರಿಗೆ ಹೆಲ್ಪ್ ಆಗ್ತದೆ. ಇದರಲ್ಲಿ ಪುದೀನವನ್ನು ಕೂಡ ಈ ನಮ್ಮ ಸ್ಪೈಸಿ ಟೀಯಲ್ಲಿ ಮಿಕ್ಸ್ ಮಾಡಿದ್ದಾರೆ. ಅದಕ್ಕೋಸ್ಕರ ಈ ಒಂದು ಉತ್ತಮ ರಿಸಲ್ಟ್ ನಾವು ಕಾಣ್ಬೋದು. ಸೊ ನೆಕ್ಸ್ಟ್ ಇದ್ದ ಕಾರ್ಡಮಮ್. ಸೊ ಕಾರ್ಡಮಮ್ ಏಲಕ್ಕಿ ನಾವು ಊಟ ಆದ ನಂತರ ಬಾಯಿಗೆ ಹಾಕ್ತೀವಿ ಕೆಲವು ಅಲ್ವಾ. ಸೊ ಯಾಕೆ ಹಾಕ್ತಾ ಇದ್ದೀವಿ ಅದರಲ್ಲಿ ನೋಡಿ, ಅದರಲ್ಲಿರೋ ಒಂದನೇದಾಗಿ ಮೌತ್ ಫ್ರೆಶ್ನರ್. ಈಗ ನಾವು ತಿಂತೀವಿ, ಊಟ ಮಾಡ್ತೀವಿ, ಅದರ ಒಳಗಡೆ ಕೆಲವೆಲ್ಲ ಹಾಗೆ ಅದು ಹಲ್ಲಲ್ಲಿ ಕೆಲವು ಸ್ಮೆಲ್ ಬರೋ ಚಾನ್ಸಸ್ ಎಲ್ಲ ಇರ್ತದೆ. ಇದು ಮೌತ್ ಫ್ರೆಶ್ನರ್ ಆಗಿ ವರ್ಕ್ ಆಗ್ತದೆ. ಯಾವುದು? ಏಲಕ್ಕಿ, ಕಾರ್ಡಮಮ್. ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇದರಲ್ಲಿ ಹೈಯೆಸ್ಟ್ ಇದೆ ನೋಡಿ. ಸೊ ಹಾಗಾಗಿನೂ ಅದು ಕೆಲಸ ಮಾಡ್ತದೆ. ಆಮೇಲೆ ಯೂರಿನರಿ ಟ್ರ್ಯಾಕ್ ಮೇಲೆ ಮೂತ್ರ ಎಲ್ಲ ಕರೆಕ್ಟ್ ಹೋಗ್ಲಿಕ್ಕೆ ಕಾರ್ಡಮಮ್ ನಮಗೆ ಹೆಲ್ಪ್ ಮಾಡ್ತದೆ, ಏಲಕ್ಕಿ ಹೆಲ್ಪ್ ಮಾಡ್ತದೆ. ಮೇಕ್ಸ್ ಬ್ರೀತಿಂಗ್ ಹೆಲ್ದಿ.
ಚೆನ್ನಾಗಿ ಉಸಿರು ಸರಿಯಾಗಿ ಮೇಲೆ ಬರಬೇಕು, ಕೆಳಗೆ ಹೋಗ್ಬೇಕು. ಕೆಲವರಿಗೆ ಏನಾಗ್ತದೆ, ಶೀತ ನೆಗಡಿ ಆಗಿ ಮೂಗು ಕಟ್ಕೊಳ್ತದೆ. ಸೊ ಅಂಥವರಿಗೂ ಸಹ ಅದೇ ಸ್ಪೈಸಿ ಟೀ ತುಂಬ ಹೆಲ್ಪ್ ಆಗ್ತದೆ. ಟೀತ್ ಆ್ಯಂಡ್ ಗಮ್ಸ್ ಆಲ್ಸೋ ಬಿಕಮ್ ಹೆಲ್ದಿ. ಟೀತ್, ಹಲ್ಲು ಆ್ಯಂಡ್ ಮತ್ತೆ ಗಮ್ಸ್ ಅಂತ ಹೇಳಿದ್ರೆ ನಿಮಗೆ ಹಲ್ಲನ್ನ ಸಪೋರ್ಟ್ ಮಾಡಿ ಇಟ್ಕೊಳ್ತದಲ್ಲ, ನಿಜ ಅಂತ ಹೇಳ್ತೀವಿ ನೋಡಿ, ಅದನ್ನು ಸಹ ಇದು ಕರೆಕ್ಟ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ. ಆದ್ರಿಂದ ಈ ಸ್ಪೈಸಿ ಟೀಯಲ್ಲಿ ಕಾರ್ಡಮಮ್ ಒಂದು ಉತ್ತಮವಾದ ಏನು ಹೇಳ್ತಾರೆ ಇಂಗ್ರೀಡಿಯೆಂಟ್ಸ್ ಅನ್ನ ಯೂಸ್ ಮಾಡಿದ್ದಾರೆ. ಅದರಿಂದ ನಮಗೆ ಪ್ರಾಬ್ಲಮ್ ಆಗದಿದೆ, ಈ ಮೇನ್ ಪ್ರಾಬ್ಲಮ್ ಆಗದಿದ್ದಾಗೆ ಸೊ ಅದು ಹೆಲ್ಪ್ ಮಾಡ್ತದೆ. ನೆಕ್ಸ್ಟ್ ಇದರಲ್ಲಿ ಕೋರಿಯಾಂಡರ್ ಇದೆ. ನನಗೆ ಗೊತ್ತಿಲ್ಲ ಈ ಕೋರಿಯಾಂಡರ್ ಬಗ್ಗೆ. ನಮ್ಮ ರವೀಂದ್ರ ಹೆಗ್ಡೆ ಅವರು ಫಾರಿನಿಗೆ ಬರಬೇಕಾದ್ರೆ ಅವರು ಇದನ್ನ ತರೋರು, ಇದು ಒಂದು ಪ್ಯಾಕೆಟ್ ತರೋರು. ನಾನು ಕೇಳಿದೆ ಅವರಿಗೆ ಇದು ಯಾಕೆ ಅಂತ. ನೋಡಿ, ನಾವು ಇಲ್ಲಿ ಭಾರತದಲ್ಲಿ ಇರ್ತೀವಿ, ಭಾರತದ್ದು ಎಲ್ಲ ಫುಡ್ ತಗೊಳ್ತೀವಿ. ಇಲ್ಲಿ ಫಾರಿನಿಗೆ ಹೋದಾಗ ಎಲ್ಲ ಕೆಲವು ಟೈಮ್ ಎಲ್ಲ ಚೇಂಜ್ ಆಗಿಬಿಡ್ತದೆ. ಆದರೆ ಈ ಕೋರಿಯಾಂಡರ್ ಅಲ್ಲಿ ಅದು ಒಂದು ಸ್ಪೆಷಾಲಿಟಿ ಇದೆ. ನೀವು ಯಾವುದೇ ಫುಡ್ ತಗೊಳ್ಳಿ, ಅದು ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತದಂತೆ. ನೋಡಿ, ನಮ್ಮ ಹಿಂದಿನವರು ಎಷ್ಟು ಬುದ್ಧಿವಂತರ ಅಂತ ಹೇಳಿದ್ರೆ ನೋಡಿ, ನಮ್ಮ ಏನು ನಾವು ತಯಾರು ಮಾಡ್ತೀವಿ ಬೆಳಿಗ್ಗೆ ಸಾರು ಸಾಂಬಾರು ಬೇರೆ ಬೇರೆ ಐಟಮ್, ಅದಕ್ಕೆಲ್ಲ ನೋಡಿ ಕೊತ್ತಂಬರಿ ಧನಿಯಾವನ್ನು ನಾವು ಯೂಸ್ ಮಾಡ್ತೀವಿ. ಆ ಧನಿಯಾದಲ್ಲಿ ಅಂತ ಒಂದು ಪವರ್ಫುಲ್ ಇಂಗ್ರೀಡಿಯೆಂಟ್ಸ್ ಇದೆ, ಬಾಡಿ ಹೀಲಿಂಗ್ ಪವರ್ ಅಥವಾ ಬಾಡಿಯನ್ನ ಕರೆಕ್ಟ್ ಮಾಡುವಂತ, ರಿಲೀಫ್ ಫ್ರಮ್ ಗ್ಯಾಸ್, ಕಾನ್ಸ್ಟಿಪೇಷನ್ ಅಂಡ್ ಆಸಿಡಿಟಿ. ಯಾಕಂದ್ರೆ ಇದು ಇವನ್ ಕಂಟ್ರೋಲ್ ದ ಇನ್ಸುಲಿನ್ ಇನ್ ದ ಬ್ಲಡ್ ಅಂತ ಒಂದು ಪ್ರಾಡಕ್ಟ್ ಕೋರಿಯಾಂಡರ್. ಧನಿಯಾ. ಒನ್ ಮಿನಿಟ್ ಯಾರಿದು ಓಪನ್ ಮಾಡಿದ್ರಲ್ಲ? ಓಕೆ. ಸೊ ಅದರಿಂದ ಧನಿಯಾ ಅಥವಾ ಕೊತ್ತಂಬರಿ ಅಂತ ಹೇಳ್ತೀವಿ ನಾವು. ಇದು ಎಸ್ಪೆಷಲಿ ಗ್ಯಾಸ್ ಅಂಡ್ ಕಾನ್ಸ್ಟಿಪೇಷನ್ ಅಂಡ್ ಆಸಿಡಿಟಿಗೆ ಇದೆ ನಂಬರ್ 1. ಸೊ ನೀವು ಇದನ್ನ ನಮ್ಮ ಸ್ಪೈಸಿ ಟೀಯಲ್ಲಿ ಡಾಕ್ಟರ್ ಲಿಮ್ ಎಷ್ಟು ಬೇಕೋ ಅಷ್ಟನ್ನ ಇದನ್ನು ಮಿಕ್ಸ್ ಮಾಡಿದ್ದಾರೆ. ಅದರಿಂದ ನಿಮ್ಮ ಆರೋಗ್ಯಕ್ಕೆ ಹೆಲ್ಪ್ ಆಗ್ತದೆ. ಅಂದರೆ ನೀವು ಜಸ್ಟ್ ಒಂದು ನೋಡಿ, ಒಂದು 60 ರೂಪಾಯಿ ಕೊಡೋದ್ರಿಂದ ಎಷ್ಟು ಲಾಭ ಇದೆ ನೋಡಿ. ಅದನ್ನೇ ಹೇಳಿದ್ವಿ, ಸ್ಪೆಷಾಲಿಟಿ ಆಫ್ ದಿಸ್ ಪ್ರಾಡಕ್ಟ್. ಸೊ ನಾವು ಕಾಫಿ ಕುಡಿತೀವಿ, ಟೀ ಕುಡಿತೀವಿ, ಇನ್ನು ಕೆಲವು ಟೈಮ್ ನಾವಿಲ್ಲಿ ಏನು ಕಾಫಿ ಡೇಗೆಲ್ಲ ಹೋಗ್ತೀವಿ. ಅಲ್ಲಿ ಕಾಫಿ ಕೇಳಿದ್ರೆ 150 ರೂಪಾಯಿ ಕೊಡ್ತೀವಿ. ಅದರಲ್ಲಿ ಕಾಫಿ ಇರ್ತದೆ, ಒಳ್ಳೆ ಕಾಫಿ ಇರ್ಬೋದು, ಟೇಸ್ಟ್ ಇರ್ಬೋದು ನಿಮಗೆ. ಆದರೆ ಇಷ್ಟೆಲ್ಲ ನಿಮಗೆ ಬೆನಿಫಿಟ್ ಎಲ್ಲಿದೆ ಆ ಕಾಫಿಯಲ್ಲಿ? ಈ ಕಾಫಿಯಲ್ಲಿ ಬರೀ ಒಂದು ಆ್ಯಕ್ಚುಲಿ ನನಗನ್ಸೋದು ಇದನ್ನು 100 ರೂಪಾಯಿ ಆದರೂ ಕೊಡಬೇಕು. ನಮ್ಮ ಆನಂದ್ ಮಸ್ಲಿ ಅವರು ಒಂದು ಏನು ಎಲ್ಲಿ ಜನರಿಗೆ ಹೆಲ್ಪ್ ಆಗಲಿ ಅಂತ. ಯಾಕಂದರೆ ಇದು 54 ರೂಪಾಯಿಗೆ ಒಂದು ಪ್ಯಾಕೆಟಿಗೆ ಬೀಳ್ತದೆ. ಪುನಃ ಅದಕ್ಕೆ ನೀವು ಅದನ್ನು ನೀರು ಬಿಸಿ ಮಾಡಬೇಕು, ಸ್ಟವ್ ಇದೆ, ಗ್ಯಾಸ್ ಇದೆ, ಲೇಬರ್ ಇದೆ, ಕೆಲಸ ಇದೆ, ಟೈಮ್ ಹಾಕಬೇಕು. ಈವನ್ ಬರೀ 6 ರೂಪಾಯಲ್ಲಿ ಅದು ಹೇಗೆ ಮೇಂಟೈನ್ ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ. ಆದರೂ ಅವರು ಜನರಿಗೆ ಒಂದು ಹೆಲ್ಪ್ ಆಗುವ ದೃಷ್ಟಿಯಿಂದ ಅದನ್ನು 60 ರೂಪಾಯಿಗೆ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾರೆ, ಫುಲ್ ಪ್ಯಾಕೆಟ್ ಹಾಕಿ. ರಿಯಲಿ ಅವರೊಂದು ಸೋಷಿಯಲ್ ವರ್ಕೆ ಅಂತ ಹೇಳ್ಬೋದು. ಓಕೆ ಸರ್, ಕಂಟಿನ್ಯೂ ಮಾಡಲಿ. ಒಂದು ದಿವಸ ನಿಮಗೆ ಮ್ಯಾಕ್ಸಿಮಮ್ ಜನ ಬರ್ಬೋದು. ಯಾಕೆಂದರೆ ಯಾವಾಗಲೂ ಹನಿ ಕೂಡ ಹಳ್ಳ ಆಗ್ತದೆ, ನಿಮಗೆ ಅದು ಬೆನಿಫಿಟ್ ಆಗ್ಬೋದು. ಸೊ ಅದರಿಂದ ಇದೆಲ್ಲ ನೀವು ಹೇಳೋದ್ರಿಂದ ಅಥವಾ ಇದನ್ನೊಂದು ಬೋರ್ಡ್ ಹಾಕೋದ್ರಿಂದ, ನಾನು ಎಸ್ಪೆಷಲಿ ಇದು ಬೋರ್ಡ್ ಹಾಕ್ಬೇಕು. ಆ ಬೋರ್ಡ್ ಹಾಕಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಜನರಿಗೆ ಇದೆಲ್ಲ ಉಂಟಾ ಇದರಲ್ಲಿ ಅಂತ. ಯಾಕೆಂದ್ರೆ ನಮಗೆ ಗೊತ್ತಿರೋದಿಲ್ಲ. ಈಗ ಧನಿಯಾದಿಂದ ಈ ಥರ ಆಗ್ತದೆ ಅಂತ ಜನರಿಗೆ ಡೈರೆಕ್ಟ್ ಆಗಿ ತಿನ್ನಲಿಕ್ಕೆ ಅವರಿಗೆ ಒಂಥರ ಏನೋ ಒಂದು ಇದು ಡೈರೆಕ್ಟ್ ಆಗಿ ಧನಿಯಾ ತಿನ್ಬೇಕು. ಈಗ ಇದರಲ್ಲಿ ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ ನೋಡಿ, ಅದರಿಂದ ಅದು ವರ್ಕ್ ಆಗುವಂಥದ್ದು. ಸೊ ಇದನ್ನ ನಾವು ಕಂಟ್ರೋಲ್ಸ್ ಇನ್ಸುಲಿನ್ ಇನ್ ದ ಬ್ಲಡ್ ಸಹ ಮಾಡ್ತದೆ. ಯಾವುದು? ಕೋರಿಯಾಂಡರ್. ನೆಕ್ಸ್ಟ್ ವಿಲ್ ಗೋ ಟು ದ ರಾಕ್ ಸಾಲ್ಟ್. ರಾಕ್ ಸಾಲ್ಟ್ ನಮ್ಮ ಹತ್ರ ಆಲ್ರೆಡಿ ಇದೆ. ಸೊ ಹಿಮಾಲಯನ್ ಪಿಂಕ್ ಸಾಲ್ಟ್ ಅಂತ ಹೇಳ್ತಾ ಇದ್ದೀವಿ, ಇಟ್ಸ್ ಕಾಲ್ಡ್ ರಾಕ್ ಸಾಲ್ಟ್. ಸೊ ಇದರಲ್ಲಿ ಬೇರೆ ಡಾಕ್ಟರ್ ಲಿಮ್ ವೈಟ್ ಸಾಲ್ಟ್ ಯೂಸ್ ಮಾಡ್ಬೋದಾಗಿತ್ತಲ್ಲ, ಯಾಕೆ ಮಾಡಲಿಲ್ಲ ಅಂತ ಹೇಳಿದ್ರೆ ನೋಡಿ, ಇದರಲ್ಲಿರುವ ಬೆನಿಫಿಟ್ ನೋಡಿ, ಏನೆಲ್ಲ ಬೆನಿಫಿಟ್ ಮಾಡ್ತದೆ ಅಂತ. ಸೊ ಒಂದನೇದಾಗಿ ಕಾನ್ಸ್ಟಿಪೇಷನ್, ಯಾರಿಗೆಲ್ಲ ಸರಿಯಾಗಿ ಊಟ ಮಾಡಿದ್ದು ಬೆಳಿಗ್ಗೆ ಹೋಗುವುದಿಲ್ಲ, ಮೋಷನ್ ಗಟ್ಟಿ ಆಗ್ತದೆ ಅಥವಾ ಮೋಷನ್ ಹೋಗುವುದಿಲ್ಲ, ಅಥವಾ ನಿಮಗೆ ಫೈಬರ್ ಕಂಟೆಂಟ್ಸ್ ಬಾಡಿಯಲ್ಲಿ ಕಮ್ಮಿ ಇರ್ತದೆ, ಅಂಥವರಿಗೆ ನೀವು ಇದನ್ನ ಸರಿ ಮಾಡಲಿಕ್ಕೆ ಈ ರಾಕ್ ಸಾಲ್ಟ್ ನಮಗೆ ಹೆಲ್ಪ್ ಮಾಡ್ತದೆ. ಇನ್ ಡೈಜೆಷನ್, ಅಜೀರ್ಣ ಆಗೋದು,
ಯಾರಿಗೆಲ್ಲ ಅಜೀರ್ಣ ಪ್ರವೃತ್ತಿ ಇದೆ ಅವರಿಗೆ ನೀವು ಈ ಸ್ಪೈಸಿ ಟೀಯನ್ನು ಸ್ಟಾರ್ಟ್ ಮಾಡ್ಲಿಕ್ಕೆ ಹೇಳಿ. ಆಮೇಲೆ ಇದೇನು ದಕಾರ್, ಇದೇನು ಗೊತ್ತಿಲ್ಲ ನನಗೆ, ಹಿಂದಿಯಲ್ಲಿ ಇದೆ ಕಾಣ್ತದೆ, ಖತಿ ದಕಾರ್. ಕಟ್ಟಿ ಡಕಾರ ಅಂದ್ರೆ ಹುಳಿ ತೇಗು ಸರ್. ಓ ಸಾರಿ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ನೋಡಿ, ಹುಳಿ ತೇಗು ತುಂಬಾ ಜನರಿಗೆ ಇದು ಒಂಥರ ಏನಂತಾರೆ ಅನೀಸಿ ಅಂತ, ಅನೀಸಿ ಆ ಹುಳಿ ತೇಗು ಬರು. ಆ ಹುಳಿ ತೇಗ್ ಬಂದ್ರೆ ಅದು ಒಂಥರ ನಮ್ಗೆ ಏನೋ ಒಂಥರ ಪ್ರಾಬ್ಲಮ್ ಆಗಿದೆ ಅಂತ ಅರ್ಥ, ಹೊಟ್ಟೆಯಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ, ಹೊಟ್ಟೆ ಸರಿ ಕೆಲಸ ಮಾಡ್ತಾ ಇಲ್ಲ ಅಂತ. ಆ ನೋಡಿ, ಆ ಹುಳಿ ತೇಗಿಗೂ ಸಹ ನಮ್ಮ ಸ್ಪೈಸಿ ಟೀ ಹೆಲ್ಪ್ ಆಗ್ತದಂತ. ನೀವು ಹುಳಿ ತೇಗು ಅಂತಾನೂ ಬರ್ಕೋಬಹುದು. ನೀವು ಬೋರ್ಡ್ ಹಾಕ್ಬೇಕಂತ ನಾನು ಹೇಳುದಿದ್ದು, ಯಾವುದಕ್ಕೆಲ್ಲ ವರ್ಕ್ ಆಗ್ತದೆ. ಮಿರಾಕಲ್ ಇದು, ಈ ಪ್ರಾಡಕ್ಟ್ ಇದೆಯಲ್ಲ ಮಿರಾಕಲ್. ಈವನ್ ಎಷ್ಟೋ ಜನರಿಗೆ ನೋಡಿ ಅಸಿಡಿಟಿ ಜಾಸ್ತಿ ಆಗಿ ಚೆಸ್ಟ್ ಅಲ್ಲಿ ಎದೆ ಉರಿ ಅಂತ ಬರ್ತಾರೆ ನಮ್ಮ ಹತ್ರ. ತುಂಬಾ ಜನ ಏನ್ ಮಾಡ್ತಾರೆ, ಇದನ್ನ ಪ್ರಾಬ್ಲಮ್ ಆಗಿ 4 ಸಲ 5 ಸಲ 10 ಸಲ ಬಂತಂದ್ರೆ ಅದಕ್ಕೆ ಹೋಗಿಬಿಟ್ಟು ಹಾರ್ಟ್ ಚೆಕ್ ಮಾಡ್ಲಿಕ್ಕೆ ಹೋಗ್ತಾರೆ. ಅಲ್ಲಿ ಒಂದು 2,000 3,000 ಅಲ್ಲಿ ತುಂಬ್ತಾರೆ. ಆಕ್ಚುಲಿ ಅವರಿಗೆ ಪ್ರಾಬ್ಲಮ್ ಆಗಿರೋದು ನೋಡಿ, ಇದು ಬರ್ನಿಂಗ್ ಆಗೋದು ಅಂದ್ರೆ ಟೂ ಮಚ್ ಆಫ್ ಆಸಿಡಿಟಿ ಜಾಸ್ತಿ ಆಗಿ ಅದು ಹೊಟ್ಟೆಯಿಂದ ಮೇಲ್ಭಾಗಕ್ಕೆ ಬಂದಿರ್ತದೆ. ಸೊ ಅಲ್ಲಿ ಹೋಗಿ ಅದು ಅಲ್ಲಿ ಮತ್ತೆ ಇನ್ನೂ ಜಾಸ್ತಿ ಆದ್ರೆ ನಿಮ್ಗೆ ಈವನ್ ಕುತ್ತಿಗೆ ಸಹ ಅಲ್ಲಿ ಸಹ ಉರಿ ಸ್ಟಾರ್ಟ್ ಆಗ್ತದೆ. ಬರ್ನಿಂಗ್ ಸೆನ್ಸೇಷನ್ ಇನ್ ದ ಚೆಸ್ಟ್ ಅಂಡ್ ಇನ್ ದ, ನೀವು ಕತ್ತಲ್ಲೂ ಸಹ ಅದು ಬರ್ನಿಂಗ್ ಸೆನ್ಸೇಷನ್ ಆಗ್ತದೆ ನೋಡಿ. ಸೊ ಇದನ್ನ ಸರಿ ಮಾಡ್ಲಿಕ್ಕೆ ರಿಲೀಫ್ ಫ್ರಮ್ ಗ್ಯಾಸ್ ಈ ರಾಕ್ ಸಾಲ್ಟ್ ಹೆಲ್ಪ್ ಆಗ್ತದೆ ಅಂತ. ಸೊ ಇದನ್ನ ನೀವು ಬೋರ್ಡ್ ಹಾಕ್ಬೇಕು. ಅದಕ್ಕೋಸ್ಕರ ಇದೆಲ್ಲ ನೀವು ಒಂದು ಸ್ಕ್ರೀನ್ ಶಾಟ್ ತೆಗೆದು ಒಂದು ಉದ್ದಕ್ಕೆ ಒಂದು ಬೋರ್ಡ್ ಹಾಕಿದ್ರೆ ಜನ ಇದನ್ನ ಹುಡ್ಕೊಂಡು ಬಂದು, ಯಾಕಂದ್ರೆ ಇದಕ್ಕೆ ಆಲ್ಟರ್ನೇಟಿವ್ ಪ್ರಾಡಕ್ಟೇ ಇಲ್ಲ. ಏನಿದೆ ಪ್ರಾಡಕ್ಟ್ ತೋರಿಸಿ ನೋಡ ಮಾರ್ಕೆಟಲ್ಲಿ. ಇಷ್ಟೆಲ್ಲ ಹೆಲ್ಪ್ ಮಾಡೋದು ಬರೇ ನಿಮ್ಗೆ 60 ರೂಪಾಯಿಗೆ ಸಿಗ್ತದೆ ಅಂತ ಹೇಳಿದ್ರೆ ಎಲ್ಲಿ ಸಿಗ್ತದೆ? ಸೊ ಅಂತ ಒಂದು ಪ್ರಾಡಕ್ಟ್ ಇದು. ಪೊಸಿಷನ್ ಮಾಡ್ಬೇಕು ನಾವು. ಪೊಸಿಷನ್ ಮಾಡೋದ್ರಲ್ಲಿ ನಾವು ಹಿಂದೆಟ್ ಮಾಡ್ತಾ ಇದ್ದೀವಿ. ಅಟ್ಲೀಸ್ಟ್ ನೀವು ದಿನಕ್ಕೆ ಒಂದು ಪ್ರಾಡಕ್ಟ್ ಬಗ್ಗೆ ನಾನು ಈಗ ಹೇಳ್ತಾ ಇದ್ದೀನಿ ನೋಡಿ, ನಾವು ಕಂಟಿನ್ಯೂಸ್ ಹೇಳ್ತಾ ಇದ್ದೀನಿ, ಆದ್ರೂ ಮುಗಿಯೋದೇ ಇಲ್ಲ ಪ್ರಾಡಕ್ಟ್. ಎಷ್ಟು ಪ್ರಾಡಕ್ಟ್ ಇದೆ ಅಷ್ಟು ಪ್ರಾಡಕ್ಟ್ ಇದೆ. ಸೊ ಹಾಗಾಗಿ ಒಂದೊಂದೇ ಪ್ರಾಡಕ್ಟ್ ಅನ್ನ ಪೊಸಿಷನ್ ಮಾಡಿದ್ರೆ ನಿಮ್ಗೆ ಹೊಸ ಹೊಸ ಕಸ್ಟಮರ್ ಸಿಗ್ತಾರೆ. ಸೊ ಮಾರ್ಕೆಟ್ ದೊಡ್ಡದಾಗ್ತಾ ಹೋಗ್ತಾ ಇರ್ತದೆ. ಸೊ ರಾಕ್ ಸಾಲ್ಟ್ ಇದೆ ಹೆಲ್ಪ್ಸ್ ಇನ್ ದ ಕೀಪಿಂಗ್ ಇನ್ ದ ಸ್ಟಮಕ್ ಕ್ಲೀನ್. ಹೊಟ್ಟೆಯನ್ನ ಕ್ಲೀನ್ ಮಾಡ್ಲಿಕ್ಕೆ ಇದು ನಂಬರ್ 1. ನಿಮ್ಗೆ ಯಾವ ಹುಳಿ ತೇಗ್ ಬರಲಿ ಅಥವಾ ಇನ್ನು ಬೇರೆ ನಿಮ್ಗೆ ಸ್ವೀಟ್ ತೇಗ್ ಬರಲಿ, ರಾಕ್ ಸಾಲ್ಟ್ ನೀವು ಯೂಸ್ ಮಾಡೋದ್ರಿಂದ, ಸೊ ನಮ್ಮ ಹಿಮಾಲಯನ ಪಿಂಕ್ ಸಾಲ್ಟ್, ರಾಕ್ ಸಾಲ್ಟ್ ಇಂದ ಅಂದ್ರೆ ಕಲ್ಲುಪ್ಪು, ಸೊ ಅದೇ ಪಿಂಕ್ ಸಾಲ್ಟ್. ಸೊ ಅದನ್ನ ಯೂಸ್ ಮಾಡೋದ್ರಿಂದ ನಿಮ್ಗೆ ಈ ಪ್ರಾಬ್ಲಮ್ ಇಂದ ಹೊರಗೆ ಬರ್ಲಿಕ್ಕೆ ನಿಮ್ಗೆ ಸಾಧ್ಯ ಆಗ್ತದೆ. ಸೊ ಇನ್ನೊಂದು ಪ್ರಾಡಕ್ಟ್ ನಮ್ಮ ಹತ್ರ ಇರೋದು ತುಳಸಿ ಇದೆ. ಇದರಲ್ಲಿ ತುಳಸಿ ಬಗ್ಗೆ ನಾನು ಸಾಕಷ್ಟು ನಿಮ್ಗೆ ಹೇಳಿದ್ದೀನಿ. ಸೊ ತುಳಸಿದ ಏನು ಇದಕ್ಕೆ ದೇವರ ಸಮಾನ ಅಂತ ಹೇಳ್ತಾರೆ. ಯಾಕಂದ್ರೆ ಅಂತ ಒಂದು ಪ್ರಾಡಕ್ಟ್ ತುಳಸಿ. ಅದರಲ್ಲಿ ನಮ್ಮ ಹತ್ರ ಈಗ ತುಳಸಿದು ಪೌಡರ್ ಬಂದಿದೆ, ಕ್ಯಾಪ್ಸೂಲ್ ಬಂದಿದೆ, ಈಗ ಡ್ರಾಪ್ಸ್ ಸಹ ಬಂದಿದೆ. ತುಳಸಿ ಡ್ರಾಪ್ಸ್ ಇದೆ ನೋಡಿ, ಸೂಪರ್. ಸೊ ಕೋಲ್ಡ್, ಕಾಫ್ ಅಂಡ್ ಅಸ್ತಮಾ. ಸೊ ನಿಮ್ಗೆ ನಮ್ಮ ಸ್ಪೈಸಿ ಟೀಯಲ್ಲಿ ತುಳಸಿಯನ್ನು ಸಹ ಆ್ಯಡ್ ಮಾಡಿಬಿಟ್ಟಿದ್ದಾರೆ. ಸೊ ಅದು ಗೊತ್ತೇ ಆಗೋದಿಲ್ಲ ನಮ್ಗೆ. ಬಟ್ ಯಾಕೆ ಕೋಲ್ಡ್, ಕಾಫ್ ಮತ್ತೆ ಅಸ್ತಮಾ ಅಥವಾ ನಿಮ್ಗೆ ಈ ವೈರಸ್ ಬ್ಯಾಕ್ಟೀರಿಯಾಸ್ ಎಲ್ಲ ಅವಾಯ್ಡ್ ಮಾಡ್ತದೆ ಅಂದ್ರೆ ಬಿಕಾಸ್ ಆಫ್ ದಿಸ್ ತುಳಸಿ. ಆ ತುಳಸಿಯಲ್ಲಿ ನಿಮ್ಗೆ ಆಂಟಿ ಆಕ್ಸಿಡೆಂಟ್ ಇದೆ, ಆಂಟಿ ಇನ್ಫ್ಲಮೇಟರಿ ಇದೆ, ಆಮೇಲೆ ಆಂಟಿ ವೈರಲ್ ಇದೆ ಅಂಡ್ ಆಂಟಿ ಬ್ಯಾಕ್ಟೀರಿಯಲ್ ಎಫೆಕ್ಟ್ಸ್ ಕೂಡ ಅದರಲ್ಲಿದೆ ನೋಡಿ. ಅಷ್ಟಾಗಿ ಈವನ್ ನಾವು ಮನೆಯ ಹತ್ರ ತುಳಸಿ ಜಾಸ್ತಿ ಇದ್ದಾಗ ನಿಮ್ಗೆ ಈವನ್ ಈ ಸೊಳ್ಳೆ ಆಗ್ಬೋದು ಅಥವಾ ಬೇರೆ ಕ್ರಿಮಿ ಕೀಟಗಳು ಅದರ ಪರಿಮಳಕ್ಕೆ ಹತ್ರ ಬರುವುದಿಲ್ಲ. ಸೊ ಅಷ್ಟು ಅದು ಅವಾಯ್ಡ್ ಮಾಡ್ತೇವೆ. ಸೊ ಅದನ್ನ ನಾವು ತಗೊಂಡ್ರೆ ಹೇಗಾಗ್ಬೋದು ಜಸ್ಟ್ ಯೋಚನೆ ಮಾಡಿ. ಅದನ್ನ ಇದರಲ್ಲಿ ತುಳಸಿ ಸಹ ಆ್ಯಡ್ ಮಾಡಿದ್ದಾರೆ. ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು ತುಳಸಿ. ಲಾಸ್ಟ್ ಬಟ್ ಲೀಸ್ಟ್ ನಿಮ್ಗೆ ಲೆಮನ್ ಸಹ ಇದೆ. ಲೆಮನ್ ಕೆಲವು ರಿಸರ್ಚ್ ಅವ್ರು ಹೇಳ್ತಾರೆ, ಒಂದು ಕಿಮೋಥೆರಪಿ ಈಸ್ ಈಕ್ವಲ್ ಟು 1 ಲೆಮನ್ ಜ್ಯೂಸ್ ಅಂತ ಹೇಳ್ತಾರೆ. ಒಂದು ಲೆಮನ್ ಇದೆಯಲ್ಲ ಹಾಕಿ ನೀವು 1 ಗ್ಲಾಸ್ ನೀವು ಕುಡಿದ್ರೆ ಅದು ಕಿಮೋಥೆರಪಿ ಅಷ್ಟು ಪವರ್ಫುಲ್ ಅಂತ. ಅಷ್ಟು ನಿಮ್ಗೆ ಅದು ಬಾಡಿಯನ್ನ ಆಕ್ಟಿವೇಟ್ ಮಾಡ್ತದೆ. ಸೊ ಇದರಲ್ಲಿ ವಿಟಮಿನ್ ಸಿ ಆಕ್ಟ್ಸ್ ಆಸ್ ಅನ್ ಆಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡ್ತದೆ. ಅದರಿಂದ ಇದರಲ್ಲಿ ಲೆಮನ್ ಸಹ ಆ್ಯಡ್ ಮಾಡಿದ್ದಾರೆ. ಲೆಮನ್ ಇಸ್ ದ ಒನ್ ಆಫ್ ದ, ಯಾಕಂದ್ರೆ ನಾವು ಬೇಕಾದಷ್ಟು ಇದರಲ್ಲಿ ನಾವು ಲಿಂಬುವನ್ನು ಯೂಸ್ ಮಾಡ್ತೀವಿ. ಯಾವುದೇ ನೋಡಿ, ಹಿಂದಿನ ಕಾಲದಲ್ಲಿ ನಿಮಗೆ ಯಾವುದೇ ಒಂದು ಏನು ನಮ್ಮ ಮನೆಯಲ್ಲಿ ಔಷಧಗಳು ತಯಾರು ಮಾಡ್ತಾರೆ, ಅದಕ್ಕೆ ನೀವು ಇದನ್ನ ಜೇನುತುಪ್ಪ ಅಥವಾ ನೀವು ಲಿಂಬುವನ್ನು ಯೂಸ್ ಮಾಡ್ತಾ ಇದ್ರಂತೆ. ಯಾಕೆಂದ್ರೆ ಈ ಲಿಂಬು ನಿಮಗೆ ಮ್ಯಾಕ್ಸಿಮಮ್ ಬಾಡಿಯನ್ನು ಆಕ್ಟಿವೇಟ್ ಮಾಡಲಿಕ್ಕೆ ನಂಬರ್ 1. ಯಾಕಂದ್ರೆ ಇದರಲ್ಲಿ ವಿಟಮಿನ್ ಸಿ ಹೈಯೆಸ್ಟ್ ಇರ್ತದೆ. ಬಾಡಿ ತಗೊಂಡಾಗ ಬ್ಲಡ್ ಸರ್ಕ್ಯುಲೇಷನ್ ಫುಲ್ ಆಕ್ಟಿವೇಟ್ ಆಗ್ತದೆ. ಸೊ ಅಂತ ಒಂದು ಪ್ರಾಡಕ್ಟ್ ಇದನ್ನ ಸಹ ಇದನ್ನ ಆ್ಯಡ್ ಮಾಡಿದ್ದಾರೆ.
ಟೋಟಲಿ ಇದು ಮಿಕ್ಸ್ ಇದೆಯಲ್ಲ, ಮಿರಾಕಲ್ ಮಿಕ್ಸ್ ಅಂತಾನೆ ಹೇಳ್ಬೋದು. ಈಗ ಲಾಸ್ಟ್ ಬಟ್ ಲೀಸ್ಟ್ ನಾವು ಕಿಂಗ್ ಆಫ್ ಹರ್ಬ್ ಬಗ್ಗೆ ಹೇಳಿಲ್ಲ ಅಂತ ಹೇಳಿದ್ರೆ ಅದು ಹೇಳಿ ಏನು ಪ್ರಯೋಜನ ಆಗದೆ ಹೋಗ್ಬಿಡ್ತದೆ. ಯಾಕಂದ್ರೆ ಇದರಲ್ಲಿ ಸುಮಾರು 400 ಆಕ್ಟಿವ್ ಎಲಿಮೆಂಟ್ಸ್ ಇದೆ. ನೀವು ಟೀಯಲ್ಲಿ ಹಾಕ್ಬಿಟ್ಟು 400 ಎಲಿಮೆಂಟ್ಸ್ ಇದರಲ್ಲಿ ಇದೆ ಅಂತ ಹೇಳಿದ್ರು ಏನು ತೊಂದರೆ ಇಲ್ಲ ನೋಡಿ. 400 ಎಲಿಮೆಂಟ್ಸ್ ಒಂದಕ್ಕೆ ನೀವು ಅಟ್ಲೀಸ್ಟ್ 2 ರೂಪಾಯಿ ಕೊಟ್ಟರು 400ಕ್ಕೆ ನೀವು ಎಷ್ಟು ಕೊಡಬೇಕಾಗ್ತದೆ? 800 ರೂಪಾಯಿ ಕೊಡಬೇಕಾಗ್ತದೆ. ಅಟ್ಲೀಸ್ಟ್ 1 ರೂಪಾಯಿ ಕೊಟ್ಟರು 400ಕ್ಕೆ ನೀವು ಎಷ್ಟು ಕೊಡಬೇಕಾಗ್ತದೆ? 400 ರೂಪಾಯಿ ಕೊಡಬೇಕಾಗ್ತದೆ. ಅಟ್ಲೀಸ್ಟ್ ನೀವು 50 ಪೈಸಾ ಕೊಟ್ಟರು 200 ರೂಪಾಯಿ ಆಯ್ತು, ಹೌದಾ? ಈಗ ನೀವು ಆ ರೀತಿಯಲ್ಲಿ ಹೇಳಿದಾಗ ಜನ ಇದನ್ನ ತಗೊಳಕ್ ರೆಡಿ ಆಗ್ತಾರೆ. ಎಷ್ಟು ಎಲಿಮೆಂಟ್ ನಿಮ್ಮ ಬಾಡಿ ಒಳಗಡೆ ಹೋಗ್ತಾ ಇದೆ. ಗ್ಯಾನೋಡರ್ಮ್ ಆಕ್ಟ್ಸ್ ಆಸ್ ಎ ಪ್ರೊಮೋಟರ್. ಇದನ್ನ ನಿಮ್ಮ ಬಾಡಿಯನ್ನ ನಿಮ್ಗೆ ಪ್ರೊಮೋಟ್ ಏನಾಗಿದೆ ಅದನ್ನ ಮುಂದಿನ ಹಂತಕ್ಕೆ ನಿಮ್ಗೆ ಹೋಗ್ಲಿಕ್ಕೆ ಗ್ಯಾನೋಡರ್ಮ ನಿಮ್ಗೆ ಹೆಲ್ಪ್ ಆಗ್ತದೆ. ಗ್ಯಾನೋಡರ್ಮ ಇಂಗ್ರೀಡಿಯೆಂಟ್ಸ್. ಸೊ ಆದ್ರಿಂದ ಈ ಗ್ಯಾನೋಡರ್ಮ ಇದರಲ್ಲಿ ನಮ್ಮ ಸ್ಪೈಸಿ ಟೀಯಲ್ಲಿ ಯೂಸ್ ಮಾಡಿದ್ದಾರೆ. ಸೊ ಟೋಟಲಿ ನಿಮ್ಗೆ ಈಗ ಅನ್ಸ್ಬಹುದು, ಎಸ್ ದಿಸ್ ಪ್ರಾಡಕ್ಟ್ ಇಸ್ ಬೆಸ್ಟ್ ಪ್ರಾಡಕ್ಟ್ ಅಂತ. ಆದ್ರೆ ಇದನ್ನ ಪೊಸಿಷನ್ ಮಾಡೋದು ತುಂಬಾ ಜನ ಕಾಸ್ಟ್ಲಿ ಅಂತ, ತುಂಬಾ ಜನ ಇದನ್ನ ಸೈಡಿಗೆ ಇಟ್ಟಿರ್ಬೋದು. ಆದ್ರೆ ಕಾಸ್ಟ್ ಎಫೆಕ್ಟಿವ್ ಪ್ರಾಡಕ್ಟ್ ಇದು. ಇದನ್ನ ಬೆನಿಫಿಟ್ ಇದೆ, ಲಾಟ್ ಬೆನಿಫಿಟ್. ಇದನ್ನ ಫಸ್ಟ್ ಏಡ್ ಕಿಟ್ ಅಂತಾನೆ ಹೇಳ್ತಾರೆ. ಫಸ್ಟ್ ಏಡ್ ಕಿಟ್, ನಮ್ಮ ಪೇಸ್ಟಿಗೆ ಹೇಳ್ತಾರೆ ಫಸ್ಟ್ ಏಡ್ ಕಿಟ್, ಬಟ್ ಇದಕ್ಕೂ ಕೂಡ ಇದನ್ನ ಫಸ್ಟ್ ಏಡ್ ಕಿಟ್ ಅಂತ ನೀವು ಹೇಳ್ಬೋದು. ಯಾಕಂದ್ರೆ ಎಮರ್ಜೆನ್ಸಿಗೆ ನಿಮ್ಗೆ ಯಾವುದಕ್ಕೂ ವರ್ಕ್ ಆಗ್ತದೆ, ಹೌದಾ? ನೀವು ಆಗ್ಲೇ ಹೇಳಿದೆ ಇದು ಹೊಟ್ಟೆಗೆ ವರ್ಕ್ ಆಗ್ತದೆ, ಹೌದಾ? ಈಗ ನಿಮ್ಗೆ ಬಾಯಿಗೆ ವರ್ಕ್ ಆಗ್ತದೆ, ಹೌದಾ? ಥ್ರೋಟ್ ಇನ್ಫೆಕ್ಷನ್ಗೆ ವರ್ಕ್ ಆಗ್ತದೆ. ಎದೆ ಉರಿ ಇದ್ರೆ ಅದು ವರ್ಕ್ ಆಗ್ತದೆ. ಮೋಷನ್ ಪ್ರಾಬ್ಲಮ್ ಇದ್ದವ್ರಿಗೆ ವರ್ಕ್ ಆಗ್ತದೆ. ಯೂರಿನ್ ಟ್ರ್ಯಾಕ್ ಪ್ರಾಬ್ಲಮ್ ಇದ್ದವ್ರಿಗೆ ವರ್ಕ್ ಆಗ್ತದೆ. ಸೊ ಕಣ್ಣಿನ ದೃಷ್ಟಿ ಪ್ರಾಬ್ಲಮ್ ಇದ್ದವ್ರಿಗೆ ವರ್ಕ್ ಆಗ್ತದೆ. ಸೊ ಮೆನಿ ಮೋರ್. ಈವನ್ ಶುಗರ್ ಬ್ಯಾಲೆನ್ಸ್ ಮಾಡ್ತಾರೆ ಅಂತ ಹೇಳ್ತಾರೆ, ಕೊಲೆಸ್ಟ್ರಾಲ್ ಬ್ಯಾಲೆನ್ಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಮಲ್ಟಿಪರ್ಪಸ್. ಸೊ ಹಾಗಾಗಿ ಇಂಥ ಒಂದು ಪ್ರಾಡಕ್ಟ್ ನಮ್ಮ DXN ಲಾಂಚ್ ಮಾಡಿದೆ ಅಂದ್ರೆ DXN ಮ್ಯಾನೇಜ್ಮೆಂಟ್ಗೆ, ಡಾಕ್ಟರ್ ಲಿಮ್ ಅವರಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಹಾಗೇನೆ ನಾವು ಏನು ಮನೆಯಲ್ಲಿ ಇಟ್ಕೊಂಡು ಅಥವಾ ನಮ್ಮ ಕೈಯಲ್ಲಿ ಇಟ್ಕೊಂಡು ನಾವು ಏನು ಬೇರೆ ಕಡೆ ಎಲ್ಲ ಹುಡುಕ್ತಾ ಇದ್ದೀವಿ. ಸೊ ಇದನ್ನ ಜನರಿಗೆ ಇಂಟ್ರೊಡ್ಯೂಸ್ ಮಾಡಿ, ಈಗ ನೀವು ಗ್ಯಾನೋಡರ್ಮ ಯೂಸ್ ಹಾಕ್ತೀವಿ. ಗ್ಯಾನೋಡರ್ಮಕ್ಕೆ ನಿಮಗೆ ಸಾಧಾರಣ 3000 ರೂಪಾಯಿ ಆಗ್ತದೆ. ನಾನು ಹೇಳೋದು ಜಸ್ಟ್ ಇದನ್ನ ಒಂದು 500 ರೂಪಾಯಿ ಪ್ರಾಡಕ್ಟ್. ಇದನ್ನ ನೀವು ಬೆಳಿಗ್ಗೆ ಸಾಯಂಕಾಲ ತಗೊಳಕ್ ಸ್ಟಾರ್ಟ್ ಮಾಡ್ಲಿಕ್ಕೆ ಹೇಳಿ. ಯಾವುದೇ ಪ್ರಾಬ್ಲಮ್ ಇರಲಿ, ನೀವು ಇದನ್ನ ಇಂಟ್ರೊಡ್ಯೂಸ್ ಮಾಡಿ ನೋಡಿ. ನಾವು ಎಲ್ಲೇ ಅಷ್ಟಕ್ಕೆ ಯಾಕೆ ಕೊಡುತ್ತೆ, ಇದನ್ನ ಸ್ಟಾರ್ಟ್ ಮಾಡಲಿಲ್ಲ ಅಲ್ಲ ಅವರು. ಇದನ್ನ ಬೆಳಿಗ್ಗೆ ಅರ್ಧ ಸಂಜೆ ಅರ್ಧ ಯೂಸ್ ಮಾಡಿ ಅಂತ ಹೇಳಿ. ಸೊ ಸುಮಾರು ಒಂದು 20 ದಿವಸದಲ್ಲಿ ಅವರಿಗೆ ರಿಸಲ್ಟ್ ಬರೋದಿಲ್ವ ನೋಡಿ. ಮತ್ತೇನು ಮಾಡ್ತಾರೆ, ಅವರು ಕಂಟಿನ್ಯೂಯಸ್ ಬಂದ್ಬಿಡ್ತಾರೆ. ಇದಕ್ಕೆ ನಾವು ಒಂದೇ ಸಲ ನಾವು ಗ್ಯಾನೋಡರ್ಮ ಹೇಳಿದ್ರೆ ಕೆಲವರಿಗೆ ಅಂದ್ರೆ ಕೆಲವರು ತಗೋಬಹುದು, ಕೆಲವರು ನಿಮ್ಗೆ ತಗೊಳ್ಳಿಕ್ಕೆ ಹಿಂದೇಟ್ ಆಗ್ತದೆ. ಸೊ ಹಾಗಾಗಿ ನಾನು ಹೇಳುದು, ನಿನ್ನೆ ಒಬ್ರು ಮೇಡಮ್ ಬಂದು, ಅಫ್ಕೋರ್ಸ್ ಅವರಿಗೆ ನಾನೆಲ್ಲ ಹೇಳಿದೆ, ಅವರಿಗೆ ಬೇಕಾದಷ್ಟು ಅಂದ್ರೆ ಈವನ್ ಫ್ಯಾಟಿ ಲಿವರ್ ಆಗಿದೆ, ಅವರಿಗೆ ಸ್ವೆಲ್ಲಿಂಗ್ ಬರ್ತಾ ಇದೆ ಬಾಡಿಯಲ್ಲಿ, ಸಿಕ್ಕಾಪಟ್ಟೆ ಪೇಯ್ನ್ ಇದೆ. ಸೊ ಎಲ್ಲ ಮೆಡಿಸಿನ್ನ ಟ್ರೀಟ್ಮೆಂಟ್ ಮಾಡಿ ಆಗೋಗಿದೆ ಅವರಿಗೆ. ಸೊ ಸಿನ್ಸ್ 10-15 ವರ್ಷ ಸಿವಿಯರ್ ಪ್ರಾಬ್ಲಮ್, ಹೊಟ್ಟೆ ನೋವು ಇದೆ, ಎಲ್ಲ ಪ್ರಾಬ್ಲಮ್. ನಾನು ಹೇಳಿದೆ ಅವರಿಗೆ, ನೀವು RGGL ನೀವು ತಗೋಬೇಕಾಗ್ತದೆ, ನೀವು ಮೊರಂಜಿ ತಗೋಬೇಕಾಗ್ತದೆ, ಸ್ಪಿರುಲಾ ತಗೋಬೇಕಾಗ್ತದೆ, ಪೇಸ್ಟ್ ಯೂಸ್ ಮಾಡಬೇಕಾಗ್ತದೆ, ಟೀ ಕುಡಿಬೇಕಾಗ್ತದೆ. ಸುಮಾರು 6000 ರೂಪಾಯಿ ಆಗ್ತದೆ ಅಂತ ಹೇಳಿದೆ ನಾನು. ನೀವು ಯಾಕೆ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಹೇಳುವ ಕೆಲಸ ಮಾಡ್ತೀವಿ. ಆದರೂ ಕೂಡ ಮೇಡಮ್ ಒಪ್ಕೊಂಡ್ಬಿಟ್ಟು ಸೊ 2 ಪ್ರಾಡಕ್ಟ್ ಡ್ರಾಪ್ ಮಾಡಿ ಒಂದು 5000 ರೂಪಾಯಿ ಪ್ರಾಡಕ್ಟನ್ನು ಅವ್ರು ನಿನ್ನೆ ಸ್ಟಾರ್ಟ್ ಮಾಡಿದ್ರು. ಯಾಕೆಂದ್ರೆ ಅವರಿಗೆ ಗ್ಯಾನೋಡರ್ಮವನ್ನು ನಾವು ಪೊಸಿಷನ್ ಮಾಡೋದು ಕರೆಕ್ಟ್ ಗೊತ್ತಿದ್ರೆ ಮಾತ್ರ ನಾವು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಅಂತ ಹೇಳಿದ್ರೆ ಏನಾಗ್ತದೆ, ನಾವೇ ಎಣಿಸ್ತೀವಿ ಇವ್ರದ್ದು ಹಣ ಉಂಟಾ ಇಲ್ವನ್. ನಾವು ಹೇಳೋದನ್ನ ಹೇಳಬೇಕು. ಆಗ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಆಲ್ಟರ್ನೇಟಿವ್ ಪ್ರಾಡಕ್ಟ್ ಈ ಸ್ಪೈಸಿ ಟೀಯನ್ನು ನೀವು ಕೊಡಿ, ಅವರಿಗೆ ಹೆಲ್ಪ್ ಆಗ್ತದೆ. ಸೊ ಏನಾದರೂ ನಿಮಗೆ ಡೌಟ್ ಇದ್ರೆ ನೀವು ಕೇಳ್ಬೋದು. ಸೊ ಗ್ಯಾನೋಡರ್ಮ ಇಸ್ ಅ ಮಿರಾಕಲ್, ನಿಮಗೆ ಗೊತ್ತೇ ಇದೆ. ಇದರಲ್ಲಿ ಆ್ಯಡ್ ಮಾಡಿರೋದ್ರಿಂದ ಜಸ್ಟ್ ಯಾರೋ ಡೆಮೋ ಮಾಡ್ಲಿಕ್ಕೆ ರೆಡಿ ಇದ್ರೆ ನೋಡಿ, ಡೆಮೋ ನೀವು ತೋರಿಸ್ಬೋದು. ಸೊ ನಮ್ಮ ಜೊತೆಗೆ ಮೇಡಮ್ ಅವರು ನಿಮಗೆ ತೋರಿಸ್ತಾ ಇದ್ದಾರೆ. ಸೊ ಒಂದು ಗ್ಲಾಸಿಗೆ ಒಂದು ಫುಲ್ ಸ್ಯಾಚೆಟ್ ಹಾಕಿ, ಸೊ ನೀವು ಈ ಥರ ಜಸ್ಟ್ ರೆಡಿಮೇಡ್ ಎಲ್ಲ ಎವ್ರಿಥಿಂಗ್ ರೆಡಿ, ಸೊ ಹಾಕಿ ನೀವು ಜಸ್ಟ್ ಕುಡಿಬಹುದು ನೋಡಿ. ಸೊ ಇದನ್ನ ಬೆಳಿಗ್ಗೆ ಒಂದು ಪ್ಯಾಕೆಟನ್ನು ಒಂದೇ ಸಲ ಮಾಡಿ ಕುಡಿಬಹುದು, ಅಥವಾ ಬೆಳಿಗ್ಗೆ ಅರ್ಧ ಸಾಯಂಕಾಲ ಅರ್ಧನೂ ನೀವು ಕುಡಿಬಹುದು. ಮಕ್ಕಳಿಗಾದ್ರೆ ಸ್ವಲ್ಪ ಪೌಡರ್ ಹಾಕಿ ಸ್ವಲ್ಪ, ಯಾಕಂದ್ರೆ ಸ್ವಲ್ಪ ಖಾರ ಇದೆಯಲ್ಲ, ಸ್ವಲ್ಪ ಕಮ್ಮಿ ಹಾಕಿ ಕುಡಿಬಹುದು. ಅವರಿಗೂ ಸಹ ಮಕ್ಕಳಿಗೆ ಅಭ್ಯಾಸ ಮಾಡ್ಕೊಳ್ಳಿ. ಸೊ ಮಕ್ಕಳಿಗೆ ಹಾಗಾಗಿ ಚಿಕ್ಕ ಒಂದು 3 ವರ್ಷ ನಂತರ ಮಕ್ಕಳಿಗೆ ಇದನ್ನ ಅಭ್ಯಾಸ ಮಾಡ್ಬೋದು. ಸೊ ಅದನ್ನ ಮಿರಾಕಲ್ ಆಗಿ ಕೆಲಸ ಮಾಡ್ತದೆ. ಯಾರಿಗಾದ್ರೂ ಡೌಟ್ ಇದ್ರೆ, ಏನಾದರೂ ಕೇಳಲಿಕ್ಕಿದ್ರೆ ನೀವು ಕೇಳಬಹುದು. ಇಲ್ಲಿ ಟೆಸ್ಟಿಮೋನಿಯಲ್ಸ್ ಕೊಟ್ಟಿದ್ದಾರೆ. ಯಾರಿಗೆಲ್ಲ ಲಂಗ್ಸ್ ಅಲ್ಲಿ ನೋಡಿ, ಲಂಗ್ಸ್ ಅನ್ನ ಇದು ಹೇಗೆ ಸ್ಮೋಕ್ ಮಾಡಿ ಲಂಗ್ಸ್ ಎಲ್ಲ ಬ್ಲಾಕ್ ಆಗಿ ಬಿಟ್ಟಿರುತ್ತೆ. ರೆಗ್ಯುಲರ್ ಯೂಸ್ ಮಾಡ್ತಾ ಹೋದಾಗ ಯಾರೆಲ್ಲ
ರೆಗ್ಯುಲರ್ ಏನು ತಂಬಾಕು ಹಾಕ್ತಾರೆ, ಪಾನ್ ತಿಂತಾರೆ ಅಥವಾ ಗುಟ್ಕಾ ಹಾಕ್ತಾರೆ, ತಂಬಾಕು, ಬೀಡಿ, ಸಿಗರೇಟ್ ಇವರಿಗೆಲ್ಲ ನೀವು ಹೇಳಲೇಬೇಕು. ಅವ್ರಿಗೆ ಏನು ಗೊತ್ತು ಅವ್ರಿಗೆ ಹೇಳಿ. ನೀವು ಬೀಡಿ ಸಿಗರೇಟ್ ನಿಮ್ಗೆ ಎಲ್ಲಿಗೆ ಬಿಟ್ರೆ ಒಳ್ಳೇದು, ಬಿಡ್ಲಿಕ್ಕೆ ಕಷ್ಟ ಆದರೆ ನೀವು ಅದನ್ನ ಮಾಡಿ, ಅದ್ರ ಜೊತೆಗೆ ಇದನ್ನ ತಗೊಳ್ಳಿ. ನಿಮ್ಗೆ ಲಾಂಗ್ ರನ್ ಅಲ್ಲಿ ಬೇರೆ ಪ್ರಾಬ್ಲಮ್ ಆಗೋದನ್ನ ಇದು ತಪ್ಪಿಸ್ತದೆ ಅಂತ ತೋರಿಸ್ಬೇಕು ಅವ್ರಿಗೆ. ಸೇವನ್ ಕರ್ನೆ ವಾಲೆ ಅಗರ್ लिंगजी स्पाइसी टी का प्रयोग इन चीजों के विकल्प के रूप में करे तो इन सब की आदत धीरे धीरे छूट जाती है. ನೋಡಿ ಕೊಟ್ಟಿದ್ದಾರೆ, ಹೌದಾ? ಎಷ್ಟು ಕ್ಲೀನ್ ಆಗಿ ಕೊಟ್ಟಿದ್ದಾರೆ. ಇದನ್ನ ನೀವು ಯೂಸ್ ಮಾಡಿದ್ರೆ ನಿಮ್ಗೆ ನಿಧಾನವಾಗಿ ನೀವು ಇದನ್ನ ನೀವು ಬಿಟ್ಬಿಡ್ತೀರಿ ಅಂತ ಹೇಳಿಕ್ ಹೋಗ್ಬೇಡಿ, ಬಟ್ ನಿಮ್ಗೆ ಹೆಲ್ಪ್ ಆಗ್ತದೆ ಅಂತ ಹೇಳಿ. ಬಟ್ ಇದು ಹೇಳಿದ್ರೆ ಏನ್ ಹೇಳ್ತಾರೆ ನೋಡಿ, ಇವರು ಸಿಗರೇಟ್ ಬಿಟ್ಬಿಡ್ತಾರೆ, ಗುಟ್ಕಾ ಮಾವನ್ನು ಬಿಡುವ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಅಂತ ಹೇಳಿದ್ದಾರೆ. ಧೀರೆ ಧೀರೆ छूट जाती है और इनसे होने वाले ನುಕ್ಸಾನ್ ಸೇ ಬಿ ಬಚ್ತೆ. ಯಾಕಂದ್ರೆ ಬೀಡಿ ಸಿಗರೇಟು ಅಥವಾ ಗುಟ್ಕಾ ತಗೊಂಡ್ರೆ ಏನಾಗ್ತದೆ, ಕ್ಯಾನ್ಸರ್ ಬರೋ ಚಾನ್ಸ್, ಲುಕ್ಸಾನ್ ಆಗ್ತದೆ. ಆ ಲುಕ್ಸಾನ್ ಆಗುದನ್ನ ಇದು ತಪ್ಪಿಸ್ತದೆ ಅಂತ ಹೇಳಿದ್ದಾರೆ. ಸೊ ಆದ್ರಿಂದ ಎಷ್ಟೋ ಜನರಿಗೆ ಬಾಯಿ ಅಲ್ಸರ್ ಹೋಗಿ ಮತ್ತೆ ಅದು ಕ್ಯಾನ್ಸರ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಆದ್ರಿಂದ ಇದನ್ನ ತಪ್ಪಿಸ್ಲಿಕ್ಕೆ ಆಗ್ತದೆ. ಹಾಗೆ ನೀವು ಬ್ಯೂಟಿ, ಈಗ ನಾನು ಹೆಲ್ದಿ ಇದ್ದವ್ರು ತಗೋಬಹುದು, 100% ಹೆಲ್ದಿ ಇದ್ದವ್ರು ತಗೋಬಹುದು. ಯಾಕೆಂದ್ರೆ ಇದರಲ್ಲಿ ನಿಮ್ಗೆ ಹಳದಿ, ಲಿಂಬು ಅಂಡ್ ತುಳಸಿ. ಹಳದಿ ಇದೆ, ಹಳದಿ, ಅರಿಶಿನ, ಲಿಂಬು ಮತ್ತೆ ಏನು ಈ ತುಳಸಿ ಇದೆ ಕಾಂಬಿನೇಷನ್, ಪ್ಲಸ್ ಗ್ಯಾನೋಡರ್ಮ ಇದೆ. ಇದು ನಿಮ್ಗೆ ರೆಗ್ಯುಲರ್ ಯೂಸ್ ಮಾಡಿದ್ರೆ ಅಗರ್ ಆಪ್ ಗೋರಿ ಅವ್ರ ನಿಖರಿ ಏನದು ಯಾರ ಹಿಂದಿ ಇದ್ದವ್ರು ಹೇಳ್ಬೋದು, गोरी और निखरी त्वचा क्या वो क्या है गोरी? अगर आप गोरी और निखरी त्वचा की चाहत रखते हैं तो इन पर प्रयोग आपकी त्वचा में निखार लाता है. ಕನ್ನಡದಲ್ಲಿ ಹೇಳಿ. हाँ, अगर आप गोरी और निखरी त्वचा की चाहत रखते हैं, ನಿಮಗ ಫೇರ್ ಗ್ಲೋ ಬೇಕು, ಆಮೇಲೆ ಏನಂದ್ರ ನಾರಿಶಿಂಗ್ ಬೇಕು ಫೇಸ್ ಮೇಲೆ ಅಂತಂದ್ರ ನಿಮಗ ಇದೇನದಲ್ಲ ಇನ್ಕಾ ಪ್ರಯೋಗ ಕರೆ ಹಲ್ದಿ, ನಿಂಬು, ತುಳಸಿ और ಗ್ಯಾನೋಡರ್ಮಾ. ಈ 4 ಪ್ರಯೋಗ ಮಾಡ್ಬೇಕು ನೀವು. ಏನಂತಂದ್ರ ಅರಿಶಿಣ, ನಿಂಬೆಹಣ್ಣು, ಆಮೇಲೆ ತುಳಸಿ ಪ್ಲಸ್ ಗ್ಯಾನೋಡರ್ಮಾ ಪ್ರಯೋಗ ನೀವು ಮಾಡಿದ್ರಿ ಅಂತಂದ್ರ ನಿಮಗ ಒಂದು ಒಳ್ಳೆ ಫೇರ್ ಸ್ಕಿನ್ ಅಂದ್ರೆ ಸ್ಕಿನ್ ನಿಮಗ ಸಿಗ್ತದ ಅಂತ ಹೇಳ್ತಾರೆ ಸರ್. ವೆರಿ ಗುಡ್, ವೆರಿ ಗುಡ್. ನೋಡಿ, ನಾವು ನಿಮ್ಗೆ ಇಂಡೈರೆಕ್ಟ್ ಆಗಿ ನೀವು ಎಷ್ಟೆಲ್ಲ ದುಡ್ಡು ಖರ್ಚು ಮಾಡ್ತೀರಿ, ಜಸ್ಟ್ ಇದನ್ನ ಒಂದು ನೋಡಿ, ಯೂಸ್ ಮಾಡಿ ನೋಡಿ. ನಿಮ್ಗೆ ಒಂದು ಬ್ಯೂಟಿ ಸ್ಕೀಮ್, ನೀವು ಚೆನ್ನಾಗಿ ಕಾಣಬೇಕು, ಬ್ಯೂಟಿಯಾಗಿ ಕಾಣಬೇಕು, ಇವಳಾಗೆ ನೋಡ್ಬೇಕು ಅಂತ ಹೇಳಿದ್ರೆ ಇದನ್ನ ನೀವು ಉಪಯೋಗ ಮಾಡಿದ್ರೆ ಇದು ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ರಿಯಲಿ ಗ್ರೇಟ್. ಥ್ಯಾಂಕ್ ಯು ಆರ್ತಿ ಅವರೇ. ಸೊ ಹಾಗಾಗಿ ಏನಾದ್ರೂ ನಿಮ್ಗೆ ಇದ್ರ ಬಗ್ಗೆ ಡೌಟ್ ಇದ್ರೆ, ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ನೀವು ನನಗೆ ಕೇಳ್ಬೋದು, ಎನಿಬಡಿ. ಯಾರಿಗಾದ್ರೂ ಡೌಟ್ ಇದ್ರೆ, ಗೊತ್ತಿಲ್ಲ ಅಂತ ಹೇಳಿದ್ರೆ ಯು ಕ್ಯಾನ್ ಆಸ್ಕ್ ದ ಕ್ವಶನ್ಸ್. ಯಾರು ಮಾತಾಡ್ತಾನೆ ಇಲ್ಲ. ಓಪನ್ ಇಲ್ವಾ? ಓಪನ್ ಇದೆಯಲ್ಲ. ಡೌಟ್ ಏನಿಲ್ಲ ಸರ್, ಯಾಕಂತಂದ್ರೆ ಈಗ ನಾವು ಆಸ್ ಎ ಬ್ಯೂಟಿಷಿಯನ್ ಪಾರ್ಲರ್ ಅಲ್ಲೇ ಬರ್ತಾರ, ಅವರಿಗೆ ಫೇಶಿಯಲ್ ಆಮೇಲೆ ಇದು ಮಾಡ್ತೀರಿ ನಾವು, ಏನಂತಂದ್ರೆ ಫೇಶಿಯಲ್ ಆಗ್ಲಿ ಅಥವಾ ಬ್ಲೀಚ್ ಇವೆಲ್ಲಾ ಮಾಡ್ತೀವಿ. ಬಟ್ ನಮಗೆ ಇಂಟರ್ನಲ್ ಅಲ್ಲ ಸರ್. ಈಗ ಏನ್ ನಾವು ಗ್ಯಾನೋಡರ್ಮಾಗ್ ಬಂದೀವಿ, ಇಲ್ಲಿ ಕಾಲಿಟ್ಮೇಲೆ ಅಂತಂದ್ರ ನಮಗ ಹೌದು ಒಂದ್ 10% ನಮಗ್ ಗೊತ್ತಿತ್ತು. ನ್ಯಾಚುರಲ್ ಬ್ಯೂಟಿ ಇಸ್ ನ್ಯಾಚುರಲ್ ಬ್ಯೂಟಿ, 100% ದಟ್ ಇಸ್. ಇದೆಲ್ಲ ಆರ್ಟಿಫಿಷಿಯಲ್ ನಾವು ಏನೋ ಒಂದು ಶಾರ್ಟ್ ಟೈಮ್ ಸಲುವಾಗಿ ನಾವು ಅವ್ರಿಗೆ ಏನೋ ಒಂದು ಬ್ಲೀಚ್ ಮಾಡೋದು, ಕೆಮಿಕಲ್ ಯುಕ್ತ ಏನಾದ್ರು ಹಾಕಿ ಟೆಂಪರರಿ ಅವ್ರಿಗೆ ಚಲೋ ಕಾಣಿಸುವಂಗ್ ಮಾಡೋದು. ಬಟ್ ಆಮೇಲೆ ಮತ್ತದ ನಾವೇನೋ ದುಡ್ಡು ತಗೊಂಡು ಮಾಡ್ತೀವಿ, ಬಟ್ ಅದ ಇಂಟರ್ನಲ್ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ನಾವ್ ಏನೋ ಒಂದ್ ದುಡ್ಡಿನ ಸಲುವಾಗ ಮಾಡ್ತೀವಿ ಅನ್ನುವಂಥದ್ದಿತ್ತು. ಬಟ್ ಈಗ ನ್ಯಾಚುರಲ್ ನಮಗೊಂದು ಇದು ಸಿಕ್ಕಿದಾವಲ್ಲ ಈಗ ಪ್ರಾಡಕ್ಟ್ಸ್ ಎಲ್ಲ. ಸೊ ಇದರಿಂದ ನಮಗೊಂದು ಇಂಟರ್ನಲ್ ಆಲ್ಸೋ ಒಂದ್ ನೆಮ್ಮದಿ ಸಿಗ್ತದೆ. ನಾವ್ ಏನ್ ಕೊಡ್ಲಿಕ್ಕೆ ಅವ್ರಿಗೆ ಯಾವ್ದು ಸೈಡ್ ಎಫೆಕ್ಟ್ ಇಲ್ಲ. ಯಾಕಂದ್ರೆ ಕೆಲವೊಂದ್ ಸಾರಿ ನಾವು ರಿಸ್ಕ್ ತಗೊಂಡ್ ಮಾಡ್ಬೇಕಾಗ್ತದೆ ಸರ್. ಈಗ ಬ್ರೈಡಲ್ ಮೇಕಪ್ಸ್ ಇರ್ತಾವ, ಅದೆಲ್ಲ ಅವ್ರಿಗೆಲ್ಲ ಫೇರ್ ಆಗ್ಬೇಕು, ಇನ್ಸ್ಟಂಟ್ ಗ್ಲೋ ಬರ್ಬೇಕು, ಚಲೋ ಕಾಣಿಸ್ಬೇಕು ಅನ್ನುವಂಥದ್ದು. ಸೊ ಅಂತದ್ರೊಳಗ ಈಗ ನಾವು ಅವ್ರಿಗೆ ರಿಸ್ಕ್ ತಗೊಂಡ ನಾವು ಬ್ಲೀಚ್, ಕೆಮಿಕಲ್ ಯುಕ್ತವೆಲ್ಲ ನಾವು ಯೂಸ್ ಮಾಡ್ಲಿಕತ್ತಿದ್ವಿ. ಬಟ್ ಈಗ ಏನಂತಂದ್ರೆ ಇದು ನಮಗೊಂದು ರಿಲ್ಯಾಕ್ಸ್ ಇರ್ತದೆ. ನಾವ್ ಯಾವ್ದೇ ಕೆಮಿಕಲ್ ಬೇಸ್ಡ್ ಅಥವಾ ಸೈಡ್ ಎಫೆಕ್ಟ್ ಆಗುವಂತದ್ದು ಪ್ರಾಡಕ್ಟ್ ಯಾವ್ದು ನಾವು ಯೂಸ್ ಮಾಡ್ತಾ ಇಲ್ಲ. ಸೊ ನಮ್ಮಲ್ಲಿ ಇರುವಂತದ್ದು ಗ್ಯಾನೋಡರ್ಮಾ,
ಆಮೇಲೆ ಇವೆಲ್ಲ ಪ್ಯೂರ್ ಆರ್ಗಾನಿಕ್ ಇದು ಕಾಸ್ಮೆಟಿಕ್ಸ್ ಎಲ್ಲ ನಾವು ಇದು ಯೂಸ್ ಮಾಡ್ಲಿಕತ್ತೀವಿ. ಸಾರಿ, ಓಕೆ ಓಕೆ ಆರ್ಗಾನಿಕ್ ಓಕೆ. ಇರುವಂತದ್ದು, ಕ್ಯಾನೋಡರ್ಮಾ ಇರುವಂತದ್ದು ನಾವು ಯೂಸ್ ಮಾಡ್ಲಿಕತ್ತೀವಿ. ಸೊ ಹಂಗಿರುವಾಗ ನಮಗೊಂದು ನೆಮ್ಮದಿ ಸರ್. ಸ್ಲೋ ರಿಸಲ್ಟ್ ಇರ್ಬೋದು, ಬಟ್ ಗುಡ್ ರಿಸಲ್ಟ್. ಸೊ ಹಾಗಿರುವಾಗ ಈ ಕೆಲವೊಂದ್ ಜನ ಈಗ ನಮ್ಮ ಇದ್ರಲ್ಲಿನೂ ಕೂಡ ಹಂಗಾರಿ ಸರ್, ಪಾರ್ಲರ್ ರಿಲೇಟೆಡ್ ಯಾವುದೇ ಕಸ್ಟಮರ್ಸ್